ಧ್ಯಾನ ಮಾಡ್ತಾರಲ್ಲ, ಮಾಡಿದ ನಂತರ ನೀವು ಮಾಡೋ ಆಲೋಚನೆಗಳು ಹೆಂಗೆ ಕೆಲಸ ಮಾಡ್ತವೆ ಅಂದರೆ, ನೀವು ಮಾಡೋ ಆಲೋಚನೆಗಳು ಬೇರೆ ಏನು ಮಾಡಲ್ಲ. ನೀವು ಏನಾದರೂ ಭಾಳ ಕನ್ಫ್ಯೂಷನ್ನಾಗಿ ಯಾರನ್ನ ಇದ್ದರೆ ತಲೆ ಕೆಡಿಸಬೇಡ್ರಿ. ಧ್ಯಾನ ಮಾಡಿದ್ರೆ ನಾವು ಅದ್ಭುತವಾದ ವಿಶ್ವಶಕ್ತಿಯೊಂದಿಗೆ ಅನುಸಂಧಾನ ಆಗ್ತದೆ, ಅಂದರೆ ಅದ್ರ ಜೊತೆ ಕನೆಕ್ಟ್ ಆಗ್ತದೆ. ಆ ಶಕ್ತಿ ಏನು ಮಾಡುತ್ತೆ ಅಂದರೆ, ಪ್ರತಿ ದಿವಸ ನಮ್ಮನ್ನು ಹೆಂಗೆ ಗನ್ಮ್ಯಾನ್ನ, ಸೆಕ್ಯೂರಿಟಿ ಗಾರ್ಡ್ನ ನಾವು ಹೆಂಗೆ ಇಟ್ಕೊಂತೀವಿ ಹಂಗೆ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ. ದಟ್ ಈಸ್ ಮೆಡಿಟೇಷನ್, ದಟ್ ಈಸ್ ಕಾಸ್ಮಿಕ್ ಎನರ್ಜಿ. ಪ್ರತಿ ದಿವಸ ಏನು ಮಾಡುತ್ತೆ ಅಂದರೆ, ಹೆಂಗೆ ಊಟ ಮಾಡಿದರೆ ದೇಹಕ್ಕೆ ಶಕ್ತಿ ಹೆಂಗೆ ಬರ್ತಲ್ಲ, ಹಂಗೆ ನಮ್ಮ ಆತ್ಮಕ್ಕೆ ಪ್ರತಿ ದಿವಸ ಧ್ಯಾನ ಮಾಡಿದಂಗಲ್ಲ ಆ ಆತ್ಮ ಜಾಗೃತಗೊಳ್ಳುತ್ತೆ. ಇನ್ನರಲ್ಲಿ ಜಾಗೃತಗೊಂಡಾಗ ನಾವೇನಾಗ್ತೀವಿ, ರಾಕ್ಷಸರು ಹೋಗಿ ಮನುಷ್ಯರಾಗ್ತೀವಿ, ಮನುಷ್ಯರಿಂದ ಪರಮಾತ್ಮ ಆಗ್ತೀವಿ, ಪರಮಾತ್ಮರಿಂದ ಅನಂತವಾಗಿ ನಾವು ಸಹಿತ ಆ ವಿಶ್ವಶಕ್ತಿ ಏನೈತೆ ಆ ಶಕ್ತಿ ಆಗ್ತದೆ. ಅಷ್ಟು ದೂರ ಹೋಗೋದು ಬೇಡ, ನಾವಿನ್ನೂ ಹೋಗಿಲ್ಲ ಅಷ್ಟು ದೂರ, ಇಲ್ಲೇ ಇದ್ದೀವಿ, ಇನ್ನು ಭೂಮಿ ಮೇಲೆ ಇದ್ದೀವಿ ನಾವಿನ್ನು. ನೋಡ್ರಿ, ಆ ಒಂದು ಥಾಟ್, ಆ ಆಲೋಚನೆ ಏನು ಹೇಳಿದ್ದೆ ನಾನು, ಯದ್ಭಾವಂ ತದ್ಭವತೆ, ನಾನು ಏನು ಹೇಳ್ತೀನಿ ಅದೇ ಆಗುತ್ತೆ. 3 ದಿವಸ ಆಗಿತ್ತು, ಸರ್ ಬೆಂಗಳೂರಿಗೆ ಹೋಗಿದ್ರು. ಅವ್ರಿಗೆ ಮೇಡಮ್ ಅವರಿಗೆ ಫೋನ್ ಮಾಡಿದ್ರು, ಸರ್ ಗಂಗಾವತಿಗೆ ಬರ್ತಾರ 3 ದಿವಸಕ್ಕಂತೆ. ಭಾಳಷ್ಟು ಜನ ಮಾಸ್ಟರ್ಸಿಗೆ ನಾನೆಲ್ಲ ಹೇಳ್ತನಲ್ಲ, ಇದನ್ನ ಹೇಳಿದ್ರೆ ಆಶ್ಚರ್ಯ ಆಗ್ತಾರ, ಇನ್ನೂ ಬೇಯ್ತಾರ, ಇವ್ನು ಗೌಡ ಏನಪ್ಪ ಭಾಳ ತಂತಾನ ಹೇಳ್ತಾನಂತ ಅಂತಾರ. ನನಗೆ ಅದು ಬೇಕಾಗಿಲ್ಲ. ಯಾಕಂದರೆ ನನ್ನ ಜೀವನದಲ್ಲಿ ಆ ಗುರುವಿನ ಜೊತೆಗೆ ಕಳೆದಿರೋಂಥ ಕ್ಷಣಗಳು, ಆ ಅನುಭವ ನಿಜವಾಗಲೂ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿನೋ ನನಗೆ ಗೊತ್ತಿಲ್ಲ. ನಾನು ಭಾಳಷ್ಟು ಮಂದಿ ಸ್ವಾಮಿಯರನ್ನು ನೋಡೀನಿ, ಎಲ್ಲರನ್ನ ನೋಡೀನಿ. ಅವರಲ್ಲಿ ಬರ್ತಕ್ಕಂಥ ಮಾತುಗಳು, ವಾಣಿಗಳು, ಇವರಿಂದ ನಾವು ಕೇಳಿರ್ತಕ್ಕಂಥ ಮಾತುಗಳು, ಇವ್ರ ಜೊತೆಗಿದ್ದಾಗ ಯಾವ ರೀತಿ ಇರ್ತಿದ್ವಿ ನಾವು ಅನ್ನೋದು ಅದು ಅದ್ಭುತ. ಆ ಲೋಕನೇ ಬೇರೆ ಇತ್ತು ನಮಗೆಲ್ಲ. ನೋಡ್ರಿ, ನನಗೆ ಸೀದಾ ಅವ್ರು ಫೋನ್ ಮಾಡಿದ್ರು, ಗೌಡ ಈ ಸಲನ ಇರಪ್ಪ, ನೀನು ಏನು ಹುಚ್ಚಗೌಡ ಏನಂದು ಏನು ಗೊತ್ತಿಲ್ಲ, ಅವರ ಗಂಗಾವತಿಗೆ ಬರ್ತಾರ, ಗಂಗಾವತಿಯಾಗಿರೋ ಮರ ಅಂತಂದ್ರೆ ನನಗೆ ಶಾಕ್ ಆಯ್ತು. ನನಗೆ ಯಾಕಂದರೆ ಆಲ್ರೆಡಿ ನನ್ನ ಮಕ್ಕಳದು ನಾನು ನೋಡಿದ್ದೆ, ಆಮೇಲೆ ಕೆಲವೊಂದು ಕೆಲಸದಾಗ ಎಲ್ಲ ಅದು ಭಾಳ ಮಿರಾಕಲ್ಸ್ ನೋಡಿದ್ದೆ ನಾನೆಲ್ಲ. ನಾನು ಯಾವುದಾದ್ರೂ ಕೆಲಸ ಪ್ರತಿಯೊಂದು 20 ಊರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ನನಗೆ ಮತ್ತೆ ಅಲ್ಲಿ ಕೆಲಸ ಮಾಡೋರು ಊರಾಗ, ಅದ್ರಾಗ ಗೌರ್ಮೆಂಟ್ ಕೆಲಸ ಅಂದ್ರೆ ಕಿರಿಕಿರಿ ಮಾಡೋರು ಭಾಳಷ್ಟು ಜನ. ನಾನು ಅಲ್ಲಿ ಎಲ್ಲ ಲೇಬರ್ ಫೋನ್ ಮಾಡ್ತಿದ್ರು, ಗೌಡ ಇದನ್ನ ಕಟ್ಟಕ್ಕೆ ಬಿಡೋಡ್ರಪ್ಪ, ಹಂಗ ಹಿಂಗ ಅಂತೇಳಿ ಹೇಳ್ತಿದ್ರು. ನಾನು ಅಷ್ಟೊತ್ತಿಗೆ ಸ್ಥಿತಿ ಹೆಂಗಾಗಿತ್ತು ಅಂದರೆ, ನನ್ನಲ್ಲಿ ಕೆಟ್ಟ ಆಲೋಚನೆಗಳಿಗೆ ಹೋಗ್ಬಿಟ್ಟಿದ್ವು. ಪ್ರತಿ ಕ್ಷಣ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾಯಿದ್ದೆ, ಪಾಸಿಟಿವ್ ಆಗೇ ಇರ್ತಿದ್ದೆ ನಾನು. ಆ ಶಕ್ತಿ ಹಂಗೆ ನನ್ನ ಬದಲಾವಣೆನೇ ಮಾಡಿಬಿಟ್ಟಿತ್ತು. ಅದು ಏನಾಗಂಗೆ ಹೇಳ, ಅದು ಕೆಲಸ ಏನಾಗಲ್ಲ, ಅವ್ರು ಏನು ಅನ್ನೋಲ್ಲ ಹೇಳ, ನಾನೆಲ್ಲ ಬರ್ತೀನಿ, ನಾನು ಬಂದ್ರೆ ಅವ್ರು ಮಾತಾಡಂಗೆ ಹೇಳ ಅಂತ ಹೇಳ್ತಿದ್ದೆ ನಾನು. ಗೌಡ ಇಲ್ಲಪ್ಪ, ನನಗೆ ಇಲ್ಲಿ ಒಟ್ಟು ಅವ್ರು ಲೇಬರ್ ಕೆಲಸ ಮಾಡೋಣ. ಸೀದಾ ಹೋಗಿ ನಿಂದಿರ್ತಿದ್ದೆ ಸೈಟ್ನಾಗ ಹೋಗಿ, ಕರೆ ಯಾರು ಕಿರಿಕಿರಿ ಮಾಡೋರು, ಅವರು ಕಿರಿಕಿರಿ ಮಾಡೋರು ಬರ್ತಿದ್ರು. ಬಂದು ಹಿಂಗೆ ನಾನು ನೋಡ್ತಿದ್ರು. ನಾನು ಅವ್ರಿಗೆ ಪರಿಚಯನೇ ಇರೋಂಗಿಲ್ಲ. ಅವ್ರು ಯಾವಾಗ ನಾನು ನೋಡಿ ನಾನು ಪರಿಚಯ ಇರ್ತನೋ ಗೊತ್ತಿಲ್ಲ. ಬಂದು, ಗೌಡ ನಮಸ್ಕಾರಪ್ಪ ಗೌಡ. ಗೌಡ ನಿಮ್ದನಪ್ಪ ಕೆಲಸ ಇದು, ನಾವು ಯಾರೋ ಬೇರೆ ಅಂತ ತಿಳ್ಕೊಂಡಿದ್ದೀವಪ್ಪ. ನಿಮ್ದಾದ್ರೆ ಎಲ್ಲಪ್ಪ, ನಾಳೆಲಿಂದ ಇದು ನಮ್ದಿದ್ದಂಗೆ ಕೆಲಸ, ನಿನಗೇನು ಕಿರಿಕಿರಿ ಮಾಡಂಗಿಲ್ಲ, ನೀನು ಮಾಡಪ್ಪ ನೀನು ಅಂತಂದು ಹೇಳ್ತೀನಿ. ಇದು ಧ್ಯಾನದ ಮಹಿಮೆ. ಅಂಥವು ಭಾಳ ಅನುಭವ ಆಗಿದ್ದು. ಯಾವಾಗ ಸರ್ ವಾಪಸ್ ಗಂಗಾವತಿಗೆ ಬರ್ತಾನಂದಾಗ ರೋಮಾಂಚನ ಆಯ್ತು ನನಗೆ. ಓಹೋ, ಇಷ್ಟು ನನ್ನ ಆಲೋಚನೆ ಬಹುಶಃ ಆತಗೇನು ಗೊತ್ತಾಯ್ತು ಏನು ಗೊತ್ತಿಲ್ಲ, ಸಿಟಿಗೆ ಎಂದಿನಲ್ಲ, ಬಂದು ಎಲ್ಲಿ ನಾನು ಬಡಿತೇನ ಅಂತ ಅನ್ಕೊಂಡೆ ನಾನು. ನೋಡ್ರಿ, ಅದ್ಭುತ. ನನಗೆ ಆ ದಿವಸಗಳು ನೆನೆಸ್ಕೊಂಡ್ರೆ ಇವತ್ತಿಗೂ ಸಹಿತ ನಾನು ಅಷ್ಟು ರೋಮಾಂಚನ ಆಗತ್ತಿದ್ದು ನನಗೆ. ಅದು ಬರ್ತಾನಂದರೆ ಭಾಳ ಕ್ಯೂರಿಯಾಸಿಟಿ ಆಯ್ತಿಲ್ಲ, ನಮ್ಮ ಫಸ್ಟ್ ಟೈಮ್ ಗಂಗಾವತಿಗೆ ಬರ್ತಾನೆ, ಆತನ ವೆಲ್ಕಮ್ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಇನ್ನು 3 ದಿವಸ ಟೈಮ್ ಇತ್ತಲ್ಲ, 5 ದಿವಸ ಇತ್ತು ಇನ್ನು ಟೈಮ್ ಸರ್. ಹಿಂಗೆ ಈಗ ಹೆಂಗೆ ಎಕ್ಸ್ಟೆನ್ಷನ್ ಏರಿಯಾ ನಿಮ್ಮ ಮನೆ ಹೆಂಗೈತಲ್ಲ ಸರ್, ಹಂಗೆ ಮೇನ್ ರೋಡ್ಲಿಂದ ನಿಮ್ಮ ಮನೆ ಎಷ್ಟು ದೂರ ಐತಲ್ಲ ಅಷ್ಟು ಒಂದು 200 ಮೀಟ್ರ್ ಅವರು ಬಾಡಿಗೆ ನಾವಿರೋಂಥ ಮನೆ, ಮೇಡಮ್ಮರು ಇರೋಂಥ ಮನೆ, ಅವ್ರು ಮೇಡಮ್ಮರ ಮನೆಗೆ ಬರ್ತಿದ್ರು ಸರ್. ಆ 200 ಮೀಟ್ರ್ ಮೇನ್ ರೋಡ್ಲಿಂದ ಅಲ್ಲಿ ಏನಾಗಿತ್ತಂದರೆ ರೋಡ್ ಸರಿಗಿದ್ದಿಲ್ಲ, ಎಲ್ಲ ಕುಣಿ ಬಿದ್ದು ಎಲ್ಲ ಇದಾಗಿಬಿಟ್ಟಿದ್ದು, ಕಾರ್ ಬರ್ತಿದ್ದಿಲ್ಲ. ಮೇಲೆ ಅವ್ರದ್ದು ಫಸ್ಟ್ ಫ್ಲೋರ್ನಾಗಿತ್ತಲ್ಲ, ಹಿಂಗೆ ರೋಡ್ ನೋಡಿ ಅವತ್ತು ಒಂದು ದಿವಸ ಪಾಪ ನಮ್ಮ ಗುರು ಬರ್ತಾನ ಪತ್ರಿಜಿ ಅವರು, ಈ ರೋಡ್ ನೋಡಿದ್ರೆ ಭಾಳ ಕೆಟ್ಟು ಐತೆ, ಇನ್ನೂ 4-5 ದಿವಸ ಐತೆ, ಒಂದು 4-5 ಟ್ರಿಪ್ ಮರ್ಮಗಿರಮ್ ನಾನು ಹಾಕ್ಸಿ ಲೆವೆಲ್ ಮಾಡಿಬಿಡೋಣ, ಕೆಲಸ ಯಾರು ಮುನ್ಸಿಪಾಲ್ಟಿ ಏನು ಮಾಡಕತ್ತಿದ್ರು ಆ ರೋಡ್ ಬಿಟ್ಟು ಆ ಕಡೆ ಈ ಕಡೆ ಕೆಲಸ ಮಾಡಕತ್ತಿದ್ರು. ಅಲ್ಲಿ ಕೆಲಸ ಮಾಡೋರೆಲ್ಲ ಕಾಂಟ್ರಾಕ್ಟ್ರು ನನಗೆ ಪರಿಚಯ ಇದ್ರು.
ಅವ್ರನ್ನ ಕರೆದಿ ಅಲ್ಲೋ ಈ ರೋಡಿಗೆ ಒಂದಿಷ್ಟು ಮರ್ಮ ಏನೋ ಹಾಕ್ಸ್ರು, ನಮ್ಮ ಗುರು ಬರ್ತಾನ, ಮತ್ತು ಈ ಕಡೆ ಆ ಕಡೆ ಎಲ್ಲ ಕೆಲಸ ಮಾಡಕತ್ತಿರಲ್ಲ, ಈ ರೋಡ್ ಯಾಕೆ ಮಾಡೋವಲ್ರಿ ಅಂತ. ಅಲ್ಲಿ ಅವ್ರು ಹೇಳಿದ್ರು, ಇಲ್ಲಪ್ಪ ನಮ್ಮ MLAಗೆ ಈ ರೋಡ್ನಾಗ ಇರೋರು ಓಟ್ ಹಾಕಿಲ್ಲಂತೆ, ನಮ್ಮ MLA ರೋಡ್ ಮಾಡಬೇಡ ಅಂತ ಹೇಳ. ಸರಿ ಬಿಡ, ನಿಮ್ಮ MLA ಹೇಳತ್ನ ಸ್ವಲ್ಪ ಹಾಕ್ರಪ್ಪ ಅಂತಾನೆ. ಇಲ್ಲ ಗೌಡ, ನೀನು ಈ ವಿಚಾರದಾಗ ಹೋಗ್ಬೇಡ, ಮತ್ತೆ ನಿನಗೆ ಕಿರಿಕಿರಿ ಮಾಡ್ತಾನೆ ನೋಡಿ MLA. ಆಯ್ತು ಸರಿ ಬಿಡ ಅಂತೇಳಿ. ನೋಡ್ರಿ, ನೀವು ಮಾಡೋ ಆಲೋಚನೆಗಳು ಯಾವ ರೀತಿ ಕೆಲಸ ಮಾಡ್ತಾವಂತ ನಿಮಗೆ ಉದಾಹರಣೆಗಳು ಇವೆಲ್ಲ. ಇದು ರೋಡರು ಹೆಂಗನ ಮಾಡಿದ ರೋಡ್ ನಾನು ಮರ್ಮ ಹಾಕ್ಸ್ಬಿಡೋಣ ಬಿಡಪ್ಪ ಅಂತೇಳಿ ಅನ್ಕೊಂಡು ಅವತ್ತು ಊರಿಗೆ ಬಂದೆ, ನಮ್ಮ ಊರಿಗೆ ಬಂದೆ. ಒಂದು ದಿವಸ ಊರಾಗಿದ್ದು ನೆಕ್ಸ್ಟ್ ಡೇ ಮತ್ತೆ ಹೋದೆ. ನಾನು ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಹೋದೆ. ಸಾಯಂಕಾಲ ಹೋಗೋದಟ್ಟಿಗೆ ಆ ರೋಡಿಗೆಲ್ಲ ಮರ್ಮ ಹಾಕಕತ್ತಿದ್ರು ಸರ್, ಎಲ್ಲ ಮರ್ಮ ಹಾಕಕತ್ತಿದ್ರು. ಮರ್ಮ ಹಾಕಿ ಗಿಂಚೆ ಹಾಕಕತ್ತಿದ್ರು. ನಾನು ನಮ್ಮ ಹುಡ್ರಿಗೆ ಫೋನ್ ಮಾಡಿದೆ, ನಾನೇನು ನಿಮಗೆ ಹೇಳಿನ ಏನು ಮರ್ಮ ಹಾಕಂತ ನನಗೆ ಹೇಳಿಲ್ಲ, ನನಗೆ ಗೊತ್ತಿತ್ತು. ಮತ್ತು ಯಾರೋ ಇದು ಮರ್ಮ ಹಾಕಿ ಕಂಕರ ಹಾಕಕತ್ತಿನ ಅಂತ. ಇಲ್ಲಪ್ಪ ನಮಗೇನು ಹೇಳಿಲ್ಲ, ಏನೋ ನಾವು ಹಾಕಿಲ್ಲ ಅಂತ ಹೇಳಿ. ಅವಾಗ ಆ ಕಡೆ ಈ ಕಡೆ ರೋಡ್ ಮಾಡಕತ್ತಿದ್ರಲ್ಲ, ಅದ್ರಾಗ ಒಬ್ಬನು ಬಂದ, ಸೀದಾ ಬಂದು, ಏನಪ್ಪ ಗೌಡ ಮೊನ್ನೆ ಏನು ಬೈದೆ ನೀನು ಗೊತ್ತಿಲ್ಲ, ಈಗ ರೋಡ್ ಮಾಡ್ಸಕತ್ತೀನಿ ನೋಡಪ್ಪ ಅಂತ. ಅಲ್ಲಲ್ಲಿ ಮೊನ್ನೆ ಕೇಳಿದ್ರೆ ರೋಡ್ ಮಾಡಂದ್ರೆ ಇಲ್ಲ ಮಾಡಂಗಿಲ್ಲಪ್ಪ, ನಮ್ಮ MLA ಬ್ಯಾಡ ಅಂದೇನಂದು, ಇವತ್ತು ಯಾಕೆ ರೋಡ್ ಮಾಡಕತ್ತಿ ಅಂತ ಕೇಳಿದೆ ಅವನಿಗೆ. ಇಲ್ಲ ಗೌಡ, ಆ ರೋಡ್ ಈ ರೋಡ್ ಮಾಡಿದಲ್ಲ ಗೌಡ, ಅವೆರಡು ಬಿಲ್ ಬರ್ಬೇಕಂದ್ರೆ ಇನ್ನು 3 ದಿವಸ ಈ ರೋಡ್ ಮಾಡ್ಬೇಕು ನಾನು, ಹಂಗಂದ್ರೆ ಬಿಲ್ ಬರುತ್ತಿಲ್ಲದ್ರೆ ಬರಂಗಿಲ್ಲ ಅಂತೀನಿ ಗೌಡ ಅಂತ ಹೇಳಿ. ನೋಡ್ರಿ, ಅದ್ಭುತ. ಒಬ್ಬ ಗುರು ಬರ್ತಾನಂದ್ರೆ ಆತಗೆ ಏನು ಬೇಕು ಎಲ್ಲ ಆತ ಮಾಡ್ಕೊಂತಿರ್ತಾನೆ. ನನ್ನ ಜೀವನದಾಗ ನನಗೆ ಪ್ರಾಕ್ಟಿಕಲಿ ಅದನ್ನು ನಾನು ನೋಡಿದಂಥದ್ದು ಅದ್ಭುತ. ನೋಡ್ರಿ, ಕೇವಲ 3 ದಿವಸ ಸರ್. ಒಂದು ದಿವಸ ಕಂಕರ್ ಮರ್ಮ ಹಾಕಿದ್ರು, ನೆಕ್ಸ್ಟ್ ಡೇ ಡಾಂಬರ್ ಎಳೆದ್ಬಿಟ್ರು. ರಾತ್ರಿ 10:30 11 ಗಂಟೆ ಆಗೈತಿ, ಡಾಂಬರ್ ಎಳೆದ್ರು. ಮುಂಜಾನೆ 7 ಗಂಟೆಗೆ ಗುರು ಆ ರೋಡಿನ ಮೇಲೆ ಬಂದರು. ನನಗೆ ಎಂಥ ಆಶ್ಚರ್ಯ ಆಗ್ಬಿಡ್ತೀವಿ ಅಂದರೆ, ಯಾಕಂದರೆ ಭೂಮಿ ಮೇಲೆ ನಾನು ನೋಡಿದ್ದು, ನನ್ನ ಫಿಸಿಕಲಿ ನಾನು ನೋಡಿದ್ದು. ನಾನು ಆ ರೋಡ್ ಆಗೋ ತಡ ಫುಲ್ ಕನ್ಫರ್ಮ್ ಆಗಿಬಿಡ್ತೀನಿ, ಈತ ಸಾಮಾನ್ಯ ಮನುಷ್ಯಲ್ಲ, ಇದನ್ನು ಭೇಟಿ ಆಗಲೇಬೇಕಂತೇಳಿ ನಮ್ಮ ಡ್ರೈವರಿಗೆ ಹೇಳಿದೆ. ಚಲೋದು ಒಂದು 500-1000 ರೂಪಾಯ್ದು ಒಂದು ಹೂನಾರ ತಗ, ಒಂದು ಚಲೋದು ಶಾಲ್ ತಗ, ಒಂದು ಟೋಪಿಗೆ ತಗ, ನಾವೆಲ್ಲ ಸ್ವಾಮಿಯರಿಗೆ ಎಲ್ಲ ಅವೆಲ್ಲ ಅವಾಗ ಗುರು ಹೆಂಗಿದ್ರು ಅಂದರೆ ಫುಲ್ ಸ್ಟ್ರಾಂಗ್ ಇದ್ರು. ಐತಿ ಟೈಮ್ ಓಕೆ ಫುಲ್ ಸ್ಟ್ರಾಂಗ್ ಇದ್ರು ಸರ್. ಸರ್ಗೆ ಹೂನಾರ ಹಾಕ್ಸಂತಿದ್ದಿಲ್ಲ, ಶಾಲ ಗೀಲ ಏನೂ ಇದ್ದಿಲ್ಲ. ಅವ್ರು ಏನಾದರೆ ಹಿಂಗೆ ಸಮೀಪ ಹೋದ್ರೆ ಪಟ್ ಅಂತ ಬಡ್ದು ಅಷ್ಟು ಸ್ಟ್ರಾಂಗ್ ಇದ್ರು, ಸಿಟ್ಟಿಗಿದ್ರು. ಅವಾಗ ಅವರಿಗೆ ಅವರು ಟೀಚರಿಗೆ ಗೊತ್ತಿತ್ತು ಫುಲ್ ಸ್ಟ್ರಾಂಗ್ ಅದೇನ ಸರ್. ಎಲ್ಲರಿಗೆ ಅವರು ಹಿಂದಿರೋರೆಲ್ಲ ಹೇಳಿದ್ರು, ಇಲ್ಲ ಹುಷಾರಿರ್ರಿ, ಆತ ಬಡ್ದು ಬಿಡ್ತಾನ ಹಿಂಗಂತ. ನಾನು ಹೂನಾರ ಶಾಲೆಗಿಲ್ಲ ತರ್ಸೋದು ನೋಡಿ ಅವ್ರು, ಮೇಡಮ್ ಕೈ ಮುಗಿತೀನಿ ಗೌಡ್ರೆ, ಹೂನಾರ ಅವೆಲ್ಲ ಆಗ್ಬಾಡ್ರಿ, ಅದು ಬಡ್ದು ಬಿಡ್ತಾನೆ ನೋಡು ಮತ್ತೆ ಅಂತ. ಮತ್ತು ನೀವು ಆದ್ರೆ ಹುಚ್ಚಗೌಡ, ನೀನು ಮೊದಲೇ ಮಾತು ಬಡ್ದಂದ್ರೆ ನೀನು ಗುದ್ದಾಡಿಕೊಂತ ಕುಂತ್ರಿ ಹೆಂಗಪ್ಪ ಅಂತ. ಮೇಡಮ್ ಯಾರು ಗುರುಗಳು ಆದ್ರೆ ಹೂನಾರ ಶಾಲು ಹಾಕ್ಸ್ಕೊಂಡು ಪಾದ ಪೂಜೆ ಮಾಡ್ತೀವಿ, ಯಾರು ಒಲ್ಲೆ ಅಂತಾರ್ರಿ. ಇಲ್ಲ ಹೇಳ್ರಿ ಮೇಡಮ್, ಏನಾಗಲ್ಲ, ಇಲ್ಲ ಕೈ ಮುಗಿತೀನಿ ಗೌಡ, ಬೇಡಪ್ಪ, ಫಸ್ಟ್ ಟೈಮ್ ಬರ್ತಾರ ಅಂತಂದು. ಆಯ್ತು ಬಿಡ್ರಿ ಮೇಡಮ್, ಇರಲಿ ಅಂತೇಳಿ ಕಾರಿನಾಗ ತೆಗ್ಸಿಟ್ಟು ಬೆಳಗ್ಗೆ ಸರ್ನ ವೆಲ್ಕಮ್ ಮಾಡೋಕೆ ಬಂದೀವಿ ನಾವು ನಮ್ಮ ಗಂಗಾವತಿಯಾಗ. ಆ ದಿವಸ ನನ್ನ ಲೈಫ್ನಾಗ ಮರಿಲಾರ್ದಂಥ ದಿವಸ. ನಾನು ಅವತ್ತೇ ನನ್ನ ಲೈಫು ಪಾವನ ಆಗಿ ಹೋಗ್ಬಿಡ್ತೀನಿ. ನೋಡ್ರಿ, ಗಂಗಾವತಿ ಜುಲೈ ನಗರದಾಗ ಸರ್ಕಲ್ ಬಳ್ಳಾರಿಯಿಂದ ಬರ್ಬೇಕು. ಅಲ್ಲಿ ಬಂದು ಸರ್ ಹೇಳಿದ್ರೆ ಸೂರ್ಯ ಮೇಲೆ ಉದಯ ಆಗಿತ್ತು, 8-9 ಗಂಟೆ ಆಗಿತ್ತು. ಸೂರ್ಯ ಮೇಲೆ ಇದನ್ನ ಸರ್ ಕೆಳಗೆ ಕಾರಿಂದ ಇಳಿದ್ರೆ ಆ ಸೂರ್ಯನಿಂದ ಸರಿಗೆ ಕನೆಕ್ಟ್ ಆಗಿರೋಂಥ ಎನರ್ಜಿ ಕಾಣಕತ್ತಿತ್ತು. ನನಗೆ ಆ ರೇಸ್ ಕಾಣಕತ್ತಿತ್ತು, ನನಗೆ ಕರೆಂಟ್ ಶಾರ್ಟ್ ಹೊಡೆದಂಗೆ ಆಯ್ತು. ಅಂಥ ಅದ್ಭುತ ವ್ಯಕ್ತಿನ ನೋಡೇ ಇಲ್ಲ ನಾನು. ಅಷ್ಟು ವರ್ಚಸ್ಸು ತೇಜಸ್ಸು ಇರೋಂಥ ವ್ಯಕ್ತಿನ ಅಲ್ಲಿವರೆಗೂ ನೋಡೇ ಇದ್ದಿಲ್ಲ ನಾನು ಹೇಳಲ್ಲ ಕೇಳಲ್ಲಿ. ಶಾಣವಾಸ ಅಂತ ನಮ್ಮ ಡ್ರೈವರ್, ಶಾಣ ತಗೊಂಬರ್ಲಿ, ಶಾಲು ತಗೊಂಬ, ಯಾರೇನು ಮಾಡ್ತಾರೆ ನೋಡೋಣ ಐತಿ. ಸೀದಾ ಹೋದ್ವಿ, 6 ಶಾಲು ತಡ ಮೇಡಮ್ ಅವರು, ಗೌಡ ಬೇಡ ಅಂದ್ರು. ಮೇಡಮ್ ಆತ ಬಡಿಯನ ಬಡ್ಲಿ, ಒದೇನ ಒಡ್ಲಿ, ಏನನ ಮಾಡ್ರಿ, ನಾನಂತ್ರ ಹಾಕತ್ತಾತ್ರಿ ಅಂತೇಳಿ. ಅವರು ದೂರ ನಿಂತುಬಿಟ್ರು, ಬೇಡ ಈತ ಹೋಗಿ ಬಡಿಸ್ಕೊಂಬಿಡ್ಲಿತ್ತ ಅವ್ರು ಕೂಡ ಅಂತೇಳಿ. ನೋಡ್ರಿ, ಒಬ್ಬ ಗುರು ಅಂದರೆ ಹೆಂಗಿರ್ತಾನಂದರೆ ಆತ ಎಲ್ಲ ಗೊತ್ತಿರುತ್ತೆ. ನಾವು ಹೋಗಿ ನಾವು ಗುರು ಅಂತ ಅನ್ಕೊಂಡಿರ್ತೀವಲ್ಲ, ರಾಘವೇಂದ್ರ ಸ್ವಾಮಿ ಇದ್ರ ತಕ್ಕ ಓದ್ತೀವಿ ನಾವು, ಇಲ್ಲ ದುರ್ಗಮ್ಮ ಅಮ್ಮನ ತಕ್ಕ ಓದ್ತೀವಿ. ಆಕೆಗೆ ಎಲ್ಲ ಗೊತ್ತಿರ್ತದೆ, ನಮ್ಮ ಮನೆ ಎಲ್ಲ ಬರೆದು ಬಿಟ್ಟಿರ್ತಾಳೆ. ಅಲ್ಲಿ ಹೋಗಿ ಕುಂತ್ಕೊಂಡು ನನಗೆ ಅದು ಕೊಡಮ್ಮ ಇದನ್ನು ಕೊಡಮ್ಮ ಅಂತ ಕೇಳ್ಕೊಂತಿರ್ತೀವಿ ನಾವು.
ಕೇಳಿದ್ರಷ್ಟೇ ಕೊಡಂಗಿಲ್ಲ, ಆಲ್ರೆಡಿ ಏನು ಕೊಡ್ಬೇಕು ಆ ಶಕ್ತಿ ನಮಗೆ ಕೊಟ್ಟುಬಿಟ್ಟಿರ್ತದೆ. ಆದರೆ ನಮಗೆ ಆ ಜ್ಞಾನ ಇರಂಗಿಲ್ಲ ಅಷ್ಟೇ. ನೋಡ್ರಿ, ಆ ಗುರು ನೋಡೋ ತಡ ಸೀದಾ ಹೋದೆ, ಹೂವಿನಾರ ಹಾಕಿದೆ. ಶಾಲ ಹಾಕ್ಲಿಲ್ಲ, ಯಾಕಂದ್ರೆ ಎದಕ್ಕೆ ಬೇಕಾಯ್ತು ಬಡಿತೇನಂತ ಟೋಪಿಗೆ ಏನು ಹಾಕ್ಲಿಲ್ಲ. ಹೂವಿನಾರ ಒಂದು ಹಾಕಿಬಿಡಮ್ಮ, ನೋಡಮ್ಮ, ಬಿಡ್ಲಿದ್ರೆ ಮುಂದೆ ನೋಡಮ್ಮ ಅಂತ ಅಂದ್ಕೊಂಡೆ. ಸೀದಾ ಹೂವಿನಾರ ಹಾಕಿದೆ. ಹೂವಿನಾರ ಹಾಕಿ, ಸರ್ ವೆಲ್ಕಮ್ ಟು ಗಂಗಾವತಿ ಅಂತೇಳಿ ಕೈ ಕೊಟ್ಟೆ, ಥ್ಯಾಂಕ್ಸ್ ಕೊಟ್ಟ. ಅದೇ ಹೂವಿನಾರ ಅದು ಥ್ಯಾಂಕ್ಸ್ ಕೊಟ್ಟು ಹಿಂಗೆ ನಮಸ್ಕಾರ ಮಾಡಿದೆ ಖಾಲಿ. ಮತ್ತು ಸಾಮಾನ್ಯವಾಗಿ ಯಾರಾದರೂ ಗುರುಗಳು ಬಂದರೆ ನಮಸ್ಕಾರ ಮಾಡೋ ರೂಢೆಲ್ಲ ನಮಸ್ಕಾರ ಮಾಡಿದೆ. ಅದು ಸುಮ್ಮನೆ ಎದ್ದಂಗೆ ನಮಸ್ಕಾರ ಮಾಡಿದ ಮೇಲೆ ವಾಪಸ್ ಹಾರ ಹಾಕಿದ್ನಲ್ಲ, ಆ ಹಾರ ತಗೊಂಡು ನನಗೆ ಹಾಕಿ, ನಾನು ಹೆಂಗೆ ಥ್ಯಾಂಕ್ಸ್ ಕೊಟ್ಟಿದ್ದೆ ಹಂಗೆ ನನಗೆ ಥ್ಯಾಂಕ್ಸ್ ಕೊಟ್ಟು ಮತ್ತೆ ನನ್ನ ಕಾಲಿಗೆ ನಮಸ್ಕಾರ ಮಾಡಿದೆ. ಅಯ್ಯೋ ಸರ್, ಏನು ಸರ್ ಇದು ಸರ್, ಬೇಡ ಸರ್, ಇಲ್ಲಿಗೆ ಪಾಪ ಕಳ್ಕೊಂಬಕೈತೀನಿ ನಾನು, ಮತ್ತೆ ಇದನ್ನು ಕೂಡ ನಮಸ್ಕಾರ ಮಾಡಿಸ್ಕೊಂಡು ಇನ್ನೇನು ಕರ್ಮ ಇದು ಕಟ್ಟಿಗೆಬೇಕಪ್ಪ ನಾವು. ಸರ್ ಬೇಡ ಸರ್ ಅಂತ ಮತ್ತೆ ಅವ್ರಿಗೆ ನಮಸ್ಕಾರ ಮಾಡೋಕೆ ಹೋದರೆ ಆತ ವಾಪಸ್ ನನಗೆ ನಮಸ್ಕಾರ ಮಾಡೋಣ. ಅಂದರೆ ನಾನು ಅವರು ಒಂದೇ, ದೇಹ ಬೇರೆ ಇದ್ದರೂ ಸಹಿತ ಆತ್ಮ ಒಂದೇ ಅಂತ ತಿಳ್ಕೊಂಡಿರೋ ವ್ಯಕ್ತಿ ಆತ. ಆತಗೆ ಅಲ್ಲಿ ನಾನು ಬೇರೆ ಅಂತ ಕಂಡಿಲ್ಲ, ತಾನು ಬೇರೆ ಅಂತ ಕಂಡಿಲ್ಲ. ಅಂಥವಾದ ಅದ್ಭುತವಾದ ಗುರುವ. ಅಲ್ಲಿ ಬಗಲಾಗ ಯಾರೋ ನೀವಿದ್ರು ಏನು ಯಾರಿದ್ರು ಗೊತ್ತಿಲ್ಲ ಸರ್, ಜೊತೆಗೆ ಬಂದರು. ಇಲ್ಲ ನೀನು 10 ಸಲ ನಮಸ್ಕಾರ ಮಾಡಿದ್ರೆ ಆತ ಒಳ್ಳೆ 10 ಸಲ ನಮಸ್ಕಾರ ಮಾಡ್ತಾ ನೋಡು, ಮಾಡಬೇಡ ಅಂತ ಹೇಳಿದ್ರು. ಅವತ್ತು ಮಾಡಲ್ಲ, ಹಂಗೆ ಮಾಡಿ ಬಂದ್ವಿ. ನೋಡ್ರಿ, ನನ್ನ ಸ್ಥಿತಿ ಆತಗ ಹೆಂಗೆ ಗೊತ್ತಾಗಿತ್ತು ಅಂದರೆ, ಆ ಗುರುವಿಗೆ ನಾನು ನೋಡೋ ತಡ ಏನರ ಇಂಥ ರೂಲ್ಸ್ ಎಕಡೆ ಉನ್ನವ್ರ ನೋವು ಅಂದು. ನನಗಿನ್ನೂ ಅವಾಗ ಅರ್ಧಂಬರ್ಧ ತೆಲುಗು ಗೊತ್ತಾಗ್ತಿದ್ದಿಲ್ಲ, ಏನಿಲ್ಲ. ಸರ್ ಇಲ್ಲಿ ಈ ಕಡೆ ಉನ್ನಾನು ಸರ್, ಈ ಕಡೆ ಉನ್ನಾನು ಸರ್ ಅಂತ ಬಂದರು. ಅವ್ರದ್ದು ಇನೋವಾ ಗಾಡಿ ಇತ್ತು, ನಮ್ಮದೊಂದು ಸಣ್ಣ ಗಾಡಿ ಇತ್ತು, ರಿಡ್ಜ್ ಗಾಡಿ. ಬರೋ ತಡ ಮತ್ತು ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕಲ್ಲ, ಅವ್ರ ಗಾಡಿ ಎಕ್ಕಡ್ರ ಗಾಡಿ ಅಂತಂದು. ಹಾಂ ಸರ್, ಈ ಗಾಡಿ ಈ ಕಡೆ ಉಂದಿ ಸರ್ ಅಂತ. ಮತ್ತು ಅವ್ರು ಇನೋವಾ ಗಾಡಿಯಾಗ ಕುಂದಿರ್ತಾರೆ ಅಂತೇಳಿ ಇನೋವಾ ಗಾಡಿ ಸರ್ ಈ ಕಡೆ ಉಂದಿ ಸರ್, ಇದಕ್ಕಾದ್ರೆ ನೀ ಬಂಡಿ ಎಕ್ಕಡೆ ಉಂದ್ರಾ ಅಂತಂದು. ನನಗೆ ಇನ್ನೇನಪ್ಪ ಇದು ಇತ್ತು, ಥ್ಯಾಂಕ್ಸ್ ಕೊಟ್ಟಿನಿ, ಇದು ನೋಡಿಬಿಟ್ಟಿನಿ, ಮತ್ತೆ ನಾನು ಕಾರಿನಾಗ ಕುಂದಿರ್ತಂತಾನ, ಇನ್ನೇನು ಲಕ್ಕಿ ಚಾನ್ಸ್ ಇದೆ ಅಂತೇಳಿ ಸರ್ ಆ ಕಡೆ ಒಂದು ರಂಡಿ ಸರ್ ಅಂತೇಳಿ ಕರ್ಕೊಂಡೋಗಿ ನಾನು ಕಾರಿನಾಗ ಕುಂದಿರ್ಸಂಡೆ. ಡ್ರೈವಿಂಗ್ ಮಾಡಕತ್ತಿದ್ರೆ ನನ್ನ ನೆಗಲ ಮೇಲೆ ಹಿಂಗೆ ಕೈ ಹಾಕಿ ಕಿಸ್ ಕೊಟ್ಬಿಟ್ಟ, ಒಂದು 2-3 ಕಿಸ್ ಕೊಟ್ಬಿಟ್ಟು. ಅವಾಗ ಇನ್ನು ಒಳಗೆ ಏನು ಉಳ್ಕೊಂಡಿದ್ವಲ್ಲ ಎಲ್ಲ ಸ್ವಲ್ಪ ಗಿಗ್ಗ ಎಲ್ಲ ಕ್ಲೋಸ್ ಸುಟ್ಟು ಬಸ್ ಮಾಯಿಗೆ ಹೋಗ್ಬಿಟ್ಟು ಎಲ್ಲ. ನೋಡ್ರಿ, ಆ ದಿವಸ ನನ್ನ ಜೀವನದಾಗ ಅವಿಸ್ಮರಣೀಯ ಅಂತ ಅದ್ಭುತವಾದ ವ್ಯಕ್ತಿ. ಅಂತ ಜರ್ನಿ ಅಂತ ಗುರುವಿನ ಜೊತೆಗೆ ಆರಂಭವಾಯಿತು. ಅಲ್ಲಿಂದ ವಾಪಸ್ ನೋಡೇ ಇಲ್ಲ. ಪ್ರತಿಯೊಬ್ಬರು ನಮ್ಮ ಮನ್ಯಾಗ ಪ್ರತಿ ದಿವಸ ಧ್ಯಾನ ಮಾಡ್ತಾರೆ. ಎರಡು ವಿಷಯ ಅನ್ಕೋ, ಒಂದು ಹಾಸ್ಪಿಟಲ್ ತಿರ್ಮಿಡಿದು, ಎರಡನೇದು ನೀವು ಹೇಳಿ ಅದೇ ಎಸ್. ಒಂದು 5 ನಿಮಿಷ 5-10 ನಿಮಿಷ, ಯಾಕಂದ್ರೆ ಟ್ರೇಲರ್ ಈಗ ಸದ್ಯ ಐತಿ, ಈಗಿನ್ನ ಟ್ರೇಲರ್ ಸ್ಟಾರ್ಟ್ ಆಗೈತಿ ಅಷ್ಟೇ. ಹಾಂ ನೋಡ್ರಿ, ಸೂಪರ್. ಎಲ್ಲ ಹೆಂಗಿದ್ನಿ ಅಂದರೆ 1000-2000 ರೂಪಾಯಿ ತಂದೆ ತಾಯಿ ಇಸ್ಕೊಂಡು ಮಜಾ ಮಾಡ್ತಿದ್ನೆಲ್ಲ. ಕೋಟಿ ನೋಡಿದೆ. ಕೋಟಿ ಅಂದ್ರೆ ಲೆಕ್ಕ ಇಲ್ಲ ನನಗೆ. ನನ್ನ ಕಾರ್ನಾಗ ಯಾವತ್ತಿಗೂ ಒಂದು 50 ಲಕ್ಷ ಇರ್ತದೆ. ಅಂಥ ಒಂದು ಸ್ಥಿತಿಗೆ ಬಂದು ನಾನು ನೆಲದ ಮೇಲೇನೇ ಇದ್ದಿಲ್ಲ, ಧ್ಯಾನ ಮಾಡಕತ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಆಟೋಮೆಟಿಕ್ಕಾಗಿ ಮನುಷ್ಯನಿಗೆ ಎಲ್ಲ ತಂದೆ ತಾಯಿ ಮಕ್ಕಳು ಧ್ಯಾನ ಪೂಜೆ ಪುನಸ್ಕಾರ ಇದೆಲ್ಲ ಒಂದು ಸೈಡ್ ಇದ್ದರೆ, ದುಡ್ಡು ಅಂತ ಬಂದಾಗ ಒಂದು ಸೈಡ್ ಬೇರೆ ಇರ್ತದೆ. ಇದೆಲ್ಲದಕ್ಕೂ ಬೆಲೆ ಹೋಗ್ಬಿಡ್ತೈತೆ ಆಟೋಮೆಟಿಕ್ಕಾಗಿ, ದುಡ್ಡಿಗೆ ಬಂದ್ಬಿಡ್ತೀವಿ ನಾವು ಆಟೋಮೆಟಿಕ್. ನಾವೇನು ಅಂದ್ಕೊಂಡಿರ್ತೀವಿ, ಒಂದು 50,000 ಲಕ್ಷ 10,000 20,000 ಅದೇನು ಬೇಡ. ಈಗ ನಮ್ಮ ಸಿದ್ದರಾಮಯ್ಯ ಹಾಕ 2,000 ರೂಪಾಯಿ 2,000 ರೂಪಾಯಿ ಬರುತ್ತೆ, ಎಲ್ಲರಿಗೆ ಬರ್ತಲ್ಲ. ಯಾವುದೋ ಒಂದು ದುಡ್ಡು ಇದು ಬರ್ಬೇಕಪ್ಪ, ಅದನ್ನು ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ. ಫಸ್ಟಿಗೆ ಭಾರಿ ಪ್ಲ್ಯಾನ್ ಮಾಡಿರ್ತೀವಿ. ನಾನು ಎಕ್ಸಾಂಪಲ್, ಇಲ್ಲ 1 ಲಕ್ಷ ರೂಪಾಯಿ ಬರ್ಬೇಕಪ್ಪ, ಬಂದ್ರೆ ನಮ್ಮಮ್ಮಗೆ ಈ ಸೀರೆ ಕೊಡಿಸ್ಬೇಕು, ನಮ್ಮಪ್ಪಗೆ ಇದನ್ನು ಕೊಡೋ, ಫಸ್ಟಿಗೆ ಎಲ್ಲ ಹಂಗೆ ಅನ್ಕೊಂಡಿರ್ತೀವಿ. ಆ ಗುಡಿಗೆ ಹಿಂಗೆ ಕೊಡಮ್ಮ ಎಲ್ಲ ಅನ್ಕೊಂಡಿರ್ತೀವಿ. ಆ ಯೂನಿವರ್ಸ್ ನೋಡ್ತಿರ್ತದೆ ಎಲ್ಲ. ನೋಡ್ತೀನಿ ತಡೆಯಲ್ಲ, ನೀನು ಇದಷ್ಟು ಅನ್ಕೊಂಡಿಯಲ್ಲ, ನಾನು ರೊಕ್ಕ ಕೊಡ್ತೀನಿ ನಿನಗೆ, ಕೊಟ್ಟ ಮೇಲೆ ನೀನು ಏನು ಮಾಡ್ತೀನಿ ನೋಡಮ್ಮ ತಡೆಯಲಿ ಅಂತೇಳಿ ರೊಕ್ಕ ಬಂದ್ಬಿಡ್ತದೆ. ನೋಡ್ರಿ, ಅವೆಲ್ಲ ಅನ್ಕೊಂಡಿರ್ತನಲ್ಲ, ನನ್ನ ಕೈಗೆ ರೊಕ್ಕ ಬರೋ ತಡ ಏನಾಗ್ಬಿಡ್ತು ಗೊತ್ತಾ?
ಅಪ್ಪಗಮ್ಮ ಅವು ಎಲ್ಲ ವಯಸ್ಸಾಯ್ತು ಅವಕ್ಕೆ ಏನು ಕೊಡ್ಸಕ್ಕೆ ಹೋಗ್ತಿ ಬಿಡು. ನಾ ಇಟ್ಕೊಂಬಂತೇಳಿ ಇಟ್ಕೊಂಡು ಒಂದು ಹೊಸದು ಕಾರ್ ತಮ್ಮನ ಇಲ್ಲ ಒಂದು ಚೈನ್ ಸರ ಉಂಗುರ ತಮ್ಮನ. ಅವಾಗ ಹೆಂಗಂದ್ರೆ ಸ್ವಲ್ಪ ಹಿಂಗೆ ಸರ್ ನಮಸ್ಕಾರ ಸರ್ ಹಿಂಗೆ ಅಂತಿರ್ತವಲ್ಲ ಆ ರೊಕ್ಕ ಬರುತ್ತೆ. ಏನ್ರೇ ಸರ ಏನು ನಿಮ್ದು ಏನು ತಿಳಿವಲ್ದ್ರಿ ಅಂತಂತ ಅವ್ರಿಗೆ ಉಲ್ಟ. ಅಂದರೆ ಚಂಚಲೆ, ಲಕ್ಷ್ಮಿ ಅಂದ್ರೇ ಚಂಚಲೆ, ಸೃಷ್ಟಿಯಲ್ಲೇನೆ ಹೇಳ. ಅದು ಬಂದಾಗ ಆಟೋಮೆಟಿಕ್ ಆಗಿ ಮನುಷ್ಯ ಇವು ಬಹುಶಃ ಎಲ್ಲರಿಗೆ ಜೀವನದಾಗ ಆಗಿರ್ತಾವ. ಬಹುಶಃ ಕೂಡು ಕುಟುಂಬ ಎಲ್ಲರೂ ಇರ್ತವಲ್ಲ, ಯಾರೋ ನಾನು ಹೆಂಡ್ತಿಗೆ ಹೇಳ್ತಿರ್ತ ನಾನು, ಇಲ್ಲ ಈ ರೊಕ್ಕ ಬರ್ತಾವ ಹಿಂಗೆ ಮಾಡಿಬಿಡಮ್ಮ ಹಂಗೆ ಮಾಡಿಬಿಡಮ್ಮ. ಫಸ್ಟಿಗೆಲ್ಲ ಹ್ಞೂ ಅಂತಿರ್ತಾಳೆ ನಾನು ಹೆಂಡ್ತಿ, ಹೆಣ್ಮಕ್ಳೆಲ್ಲ ಹ್ಞೂ ಅಂತಿರ್ತಾರೆ. ಇಲ್ಲ ಇವತ್ತು ರೊಕ್ಕ ಬಂದ್ಬಿಟ್ಟದೆ, ನೀನು ಅದನ್ನ ಕಟ್ಟಕ್ಕೆ ಹೋಗ್ಬೇಡಪ್ಪ, ಅವ್ರ ತಿಪ್ಪಲು ಅವ್ರು ಏನಾರ ಮಾಡ್ಕೊಂಬ್ಲೆ, ನಾಳೆ ನಮ್ಮ ಮಕ್ಕಳ ಭವಿಷ್ಯ ನೋಡಿ ನೀನು ಆ ಹುಡ್ರಿಗೆ ಹೆಸ್ರಿಗಿಡ ನೀನು. ಅಷ್ಟು ಆ ದುಡ್ಡು ಚಂಚಲ. ಹಂಗೆ ನನಗೇನು ದುಡ್ಡು ಬಂತಲ್ಲ, ಆ ಯೂನಿವರ್ಸ್ ಯಾಕೆ ಕೊಡ್ತದಂದರೆ ನೀನು ಮನುಷ್ಯ ಚೇಂಜ್ ಆಗಿ ನೀನು ಈ ದುಡ್ಡನ್ನು ತಗೊಂಡು ಒಂದು ಕಲ್ಯಾಣ ಕೆಲಸಗಳನ್ನು ಮಾಡಂತೇಳಿ ಕೊಡ್ತದೆ. ನನಗೆ ಆ ಜ್ಞಾನ ಇಲ್ಲಲ್ಲ, ಇದ್ರಂಗೆ ಸತ್ಸಂಗ ಇಲ್ಲ, ಏನೂ ಇಲ್ಲ. ಇನ್ನೂ ಎನ್ಲೈಟ್ಮೆಂಟ್ ಆಗ್ಬೇಕು ನಾನು. ಲೈಫ್ ಅಂದ್ರೇ ಕಲಿಕೆ, ಧ್ಯಾನ ಅಂದ್ರೇ ಪ್ರತಿ ದಿವಸ ನಾವು ಕಲಿಯೋದೇ ಕೆಲಸ, ಬೇರೆ ಏನಿಲ್ಲ. ನೋಡ್ರಿ ರೊಕ್ಕ ಬಂದಾಗ ಏನು ಮಾಡ್ತಿದ್ನಿ ಅಂದರೆ, ಯಾರನ್ನೋ ಎಲೆಕ್ಷನಿಗೆ ನಿಂದ್ರಿಸಿ ಅವನಿಗೆ 50 ಲಕ್ಷ ಖರ್ಚು ಮಾಡ್ತಿದ್ವಿ. ಅವನು ಸೋಲ್ಸ್ಬೇಕು ನೋಡಲ್ಲ ನಾವು. ಚಟ ಮಾಡ್ತಿದ್ದಲ್ಲಿ ಏನಿಲ್ಲ, ಪ್ಯೂರ್ ವೆಜಿಟೇರಿಯನ್ನು, ಟೋಟಲ್ ನನ್ನ ಜೊತೆಗಿರೋರು ವೆಜಿಟೇರಿಯನ್ನು ಎಲ್ಲ ಇರ್ತದೆ. ಆದರೆ ಆ ದುಡ್ಡನ್ನು ಹಂಗೆ ಬಳಸ್ತಿದ್ದೆ. ಯಾರೋ ದೋಸ್ತರು ಗಲಾಟೆ ಮಾಡಿ ಸಾಲ ಮಾಡ್ಕೊಂಬಿಡೋರು, ಕುಡಿದು ತಿಂದು ಮಜಾ ಮಾಡಿ ಇಸ್ಪಟಾಡಿ ಯಾರೋ ಗುದ್ದಾಡಿ ಬಂದು ಹತ್ತು ಬಿಡೋರು, ಗೌಡ ಹಿಂಗಪ್ಪ ಭಾಳ ತ್ರಾಸ ಆಗ್ಬಿಡತ್ತೆ, ಹಂಗೆ ಮಾಡೀನಿ ಹಿಂಗೆ. ಅದು ಇಸ್ಪಟಾಡಿ ಮಜಾ ಮಾಡಿ ದಿಳಲ್ಲ ಅವರು. ಇಲ್ಲ ಸಾಲ ಮಾಡಿಬಿಟ್ಟಿದ್ನಲ್ಲಿ, ಅವ್ರು ಸ್ಕೂಲ್ ಫೀಸ್ ಕಟ್ಟಿಬಿಟ್ಟಿದ್ದೆ ಮಕ್ಕಳಿಗೆ, ಯಾವ ರೊಕ್ಕ ಹೌದನಲ್ಲ ಪಾಪ, ಅವ್ನಿಗೆ ಎದಕ್ಕೆ ಬೈತಿ ಕಳ್ಸ, ಅವ್ನು ಎಷ್ಟೈತೆ ಕಟ್ತು ನಾನು ಹಿಂಗೆ ಕಟ್ತಿದ್ದೆ. ನೋಡ್ರಿ ಆ ಕರ್ಮ ಫಾಲೋಸ್ ಮೀ, ವಾಪಸ್ ರಿಟರ್ನ್ ಮೀ. ನೋಡ್ರಿ ಅವರು ಮಾಡಿರೋಂಥ ಕರ್ಮ ನಾನು ಕಟ್ಕೊಂತಿದ್ದೆ, ಅದು ನನಗೆ ಗೊತ್ತೇ ಇಲ್ಲ. ಅದು ಒಂದು ಸ್ಥಿತಿ ಹೇಳ್ತು ನಿಮಗೆ. ಪಿರಮಿಡ್ಗಳು ವಿಶೇಷವಾಗಿ ಇವತ್ತು ಚಾಲ್ತಿಯಲ್ಲಿರೋಂಥ ಪಿರಮಿಡ್ ಎನರ್ಜಿ ನಾವೆಲ್ಲ ಮನ್ಯಾಗ ಮಾಡೋದಕ್ಕಿಂತ ಪಿರಮಿಡ್ನಲ್ಲಿ ಮಾಡಿದರೆ ಹೆಂಗಿರುತ್ತೆ. ನನಗೂ ಸಹಿತ ಬ್ರಹ್ಮರ್ಷಿ ಪತ್ರಿಜಿ ಅವರು ಒಂದು ಬಿರುದು ಕೊಟ್ಟರು ನನಗೆ, ಪಿರಮಿಡ್ ಭೂತ ಅಂತೇಳಿ ಕೊಟ್ಟರು ನನಗೆ. ಅಂದರೆ ಪಿರಮಿಡ್ ದೆವ್ವ ಅಂತೇಳಿ ಕೊಟ್ಟರು. ಯಾಕಂದರೆ ನಾನು ಪಿರಮಿಡ್ನಾಗ ಕುಂತೀನಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ನನಗೆ. ಪಿರಮಿಡ್ಗಳು ಅಂದರೆ ಭಾರಿ ಇಷ್ಟ ನನಗೆ. ನಾನು ಯಾವ ಊರಿಗೆ ಹೋದ್ನಂದರೆ ಆ ಊರಾಗ ಹೋಗಿ ಸೀದಾ ಪಿರಮಿಡ್ನಾಗ ಕುಂತು ಬಿಡ್ತೀನಿ ಕಣ್ಣು ಮುಚ್ಕೊಂಡು. ಹಿಂಗೆ ಪ್ರತಿ ದಿವಸ ನನಗೆ ಅತಿ ಹೆಚ್ಚು ಇಷ್ಟ ಇರೋಂಥ ಪಿರಮಿಡ್ ಅಂದರೆ ಹೊಸಪೇಟೆಗೆ ಇರೋಂಥ ವಿದ್ಯಾರಣ್ಯ ಪಿರಮಿಡ್ ಧ್ಯಾನ ಕೇಂದ್ರ ಅಂತೇಳಿ. ಆ ಪಿರಮಿಡ್ನಾಗ ಅಲ್ಲಿ ಒಂದು ವರ್ಕ್ ನಡೀತಿತ್ತು ನಂದು. ಪ್ರತಿ ದಿವಸ ಅಲ್ಲಿ ಹೋಗಿ ಧ್ಯಾನ ಮಾಡ್ತಾಯಿದ್ದೆ. ಮಾಡುವಾಗ 4 ಗಂಟೆಗೆ ನನ್ನ ಹೆಂಡ್ತಿಗೆ ಫೋನ್ ಮಾಡ್ತಿದ್ದೆ ಪ್ರತಿ ದಿವಸ. ಇಲ್ಲ ಎಲ್ಲ ಕೆಲಸ ಮುಗಿದತೆ, ಒಂದು 2 ತಾಸು ಇಲ್ಲಿ ಪಿರಮಿಡ್ನಾಗ ಧ್ಯಾನ ಮಾಡಿ 6 ಗಂಟೆಗೆ ಬಿಡ್ತೀನಿ, ಇಲ್ಲಿ 7:30 8 ಗಂಟೆಗೆ ಮನೆಗೆ ಬರ್ತೀನಿ ಅಂತ ಹೇಳ್ತಿದ್ದೆ. ಆಯ್ತು ಸರಿ ಬಿಡಪ್ಪ ಅಂತೇಳಿ ಹಂಗೆ ಒಂದು ದಿವಸ ಹೇಳಿ ಫೋನ್ 2 ಈಗ ಸೈಲೆಂಟ್ ಮಾಡೀನಿ. ಅದ್ರಂಗೆ ಸೈಲೆಂಟ್ ಮಾಡಿ ಕೆಳಗಿಟ್ಟು ಕುಂದಿರ್ತಿದ್ದೆ. 4:45ಗೆ ಹೇಳಿ ಕುಂತಿದ್ದೆ. ಕುಂತ್ಕೊಂಡಾಗ ಒಂದು 6:30 7:30 8 ಗಂಟೆ ಆಯಿತು. ಅಲ್ಲಿ ಒಬ್ಬರು ಹರಿಶಂಕರ್ ಅಂತೇಳಿ ಅವರು ಧ್ಯಾನಿಗಳು, ಅವರು ಮಾಸ್ಟರ್ಸು, ಅವರು ಬಂದು ಕುಂತಿದ್ದೆ, ಚೇರ್ ಮೇಲೆ ಕುಂತಿದ್ದೆ. ಬಂದು ಹಿಂಗೆ ಎಬ್ಸಿದ್ರು, ಗೌಡ ಎದ್ದೇಳ ಅಂತ. ಅದ್ಭುತವಾದ ಒಂದು ಸ್ಥಿತಿಯಾಗಿದ್ದೆ. ಫೋನ್ ಮಾಡಿ ಧ್ಯಾನ ಕುಂದ್ರಕ್ಕೆ ಬರಲ್ಲ, ಒಂದು ಫೋನ್ ಮಾಡಿ ಹೇಳ್ಬಿಟ್ರೆ ಆಯ್ತು. ಹೆಣ್ಮಕ್ಳು ಗಾಬರಿ ಆತಾರ. ನನಗೆ ಫೋನ್ ಮಾಡಿದ್ರು, ಅದಕ್ಕೆಲ್ಲ ಬಂದಿನಿ ಎಬ್ಸಿ. ನಾನು ಹಿಂಗೆ ಟೈಮ್ ನೋಡಿದೆ 7:30 ಆಗಿತ್ತು. ಅರೆ ಇನ್ನೂ ನನ್ನ ಹೆಂಡ್ತಿಗೆ ಏನು ತೆಲಿಗಿಲಿ ಕೆಟ್ಟತ್ತೆ ಇದಕ್ಕೆ ತಡಕ ಅಂತೇಳಿ ಹಿಂಗೆ ನಾನು ಫೋನ್ ತಗೊಂಡೆ. 2 ಫೋನ್ ಸ್ವಿಚ್ ಆಫ್ ಆಗಿದ್ವು. ನಾನು ಅವ್ರದ್ದು ಫೋನ್ ಇಸ್ಕೊಂಡು ಫೋನ್ ಹಚ್ಚಿದ್ದೆ ನಾನು ಹೆಂಡ್ತಿಗೆ. ನಿನಗೆ ಈಗ 4:00 ಫೋನ್ ಮಾಡೀನಿ, ನಾನು ಇಲ್ಲಿ ಧ್ಯಾನ ಮಾಡಕತ್ತೀನಿ ಪಿರಮಿಡ್ನೇ, ಒಂದು 2 ತಾಸು ಧ್ಯಾನ ಮಾಡಿ 9 ಗಂಟೆಗೆ 8-9 ಗಂಟೆಗೆಲ್ಲ ಮನೆಗೆ ಬರ್ತೀನಿ ಅಂತೇಳಿನಿ. ಅಷ್ಟು ಅರ್ಜೆಂಟ್ 7:30 ಆಗೈತಿ. ಈಗಾಗಲೇ ಅವರು ಪಾಪ ಅಂಗಡಿಯಾಗ ಅವ್ರದ್ದು ಒಂದು ಹೋಲ್ಸೇಲ್ ಅಂಗಡಿ ಐತಿ, ಇವ್ರು ಸರ್ದು ಹೆಂಗೈತಿ ಹಂಗೆ ಅವ್ರದ್ದು ಫುಲ್ ಬ್ಯುಸಿ ಇರ್ತಾನೆ. ಅದು ಪಾಪ ಆತನ ಅಂಗಡಿಯಾಗ್ಲಿಂದ ಕಳಿಸಿ ಅಲ್ಲ, ನಿನಗೆ ಗೊತ್ತಾಗಲ್ಲ ಸ್ವಲ್ಪ 10 ಗಂಟೆ ತನಕ ತಡಕ ಎಲ್ಲಿಗೇನು ಹೊಡೆಯೋತಿದ್ದೇನೆ ನಾನಂತ ನನ್ನ ಹೆಂಡ್ತಿಗೆ ಬೇಕೈತಿ. ಈಗ ಅಷ್ಟನ್ನೆಲ್ಲ ಕೇಳಿಲ್ಲ ನನ್ನ ಹೆಂಡ್ತಿ, ಸ್ವಲ್ಪ ತಡಕ ಗೌಡ ಸ್ವಲ್ಪ ತಡಕ ಅಂತ. ಎದಕ್ಕೆ ಅಂದು ಗೌಡ್ರೆ ನಾನು ಒಪ್ಪಿಕೊಂಡ್ರಿ, ನೀವು 4:00 ಫೋನ್ ಮಾಡಿದ್ರಿ, ಆಯ್ತು ಬರ್ತೀನಂದ್ರಿ 9-10 ಗಂಟೆಗೆ. ಸರಿ ಅದು ನೋಡಿದೆ, 9 ಗಂಟೆ ಆಯ್ತು, 10 ಗಂಟೆ ಆಯ್ತು ನೋಡಿದೆ, 12 ಗಂಟೆ ಆಯ್ತು ನೋಡಿದೆ. ಅಲ್ಲಿ ತನಕ ಫೋನ್ ಹೊಡೆದ್ವಿ ಎಲ್ಲ, ನಿಮ್ಮ ತಮ್ಮ ನಾನು ಎಲ್ಲರೂ ಹೊಡೆದ್ವಿ. ಫೋನ್ ನೀನು ಎತ್ತಲ್ಲ, ಓಲ್ ಬಿಡ ಅಂತೇಳಿ ಉಂಡು ಮಕ್ಕೊಂಬಿಟ್ಟಿವಿ. ಮತ್ತು ಬೆಳಕರಿತು ನಮಗೆ. ಬೆಳಕರದ 8 ಗಂಟೆಗೆ 9 ಗಂಟೆಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದ್ರು ಸಹಿತ ನಿಂದು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು.
ಮತ್ತೆ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಯ್ತು ನೋಡಂತಡಿ ಅಂತ ಮಾಡಿದ್ವಿ, ಇನ್ನೂ ಸ್ವಿಚ್ ಆಫ್ ಇತ್ತು. ಮತ್ತು ಈಗ ಒತ್ಮಣಿಗಿತ್ತು, ಇನ್ನೂ ಬರಲಿಲ್ಲ, 7:30 ಆಯ್ತು. ಮತ್ತು ನೀನು ಇನ್ನೂ ಅಲ್ಲೇ ಕುಂತೀಯೋ ಏನು ಬೇರೆ ಲೋಕದಾಗ ಎಲ್ಲೇನು ಅಡ್ಡಾಡಕೈತೀಯೋ, ಅದಕ್ಕಲ್ಲಿ ಅವ್ರನ್ನ ಕಳಿಸಿದೆ ನೋಡಕ. ನೋಡ್ರಿ, 26 ತಾಸು ಆಗೈತೆ, ನನಗೆ ಗೊತ್ತೇ ಆಗಿಲ್ಲ. ಪಿರಮಿಡ್ ಶಕ್ತಿ ಅಂದರೆ ಅದ್ಭುತವಾದ ಶಕ್ತಿ. ಪಿರಮಿಡ್ನಲ್ಲಿ ಧ್ಯಾನ ಮಾಡಿದವರಿಗೆ ಅಭಯ, ಯಾವುದೇ ರೋಗ ಇಲ್ಲ, ರುಜಿ ಇಲ್ಲ, ಯಾವ ಕೆಟ್ಟ ಆಲೋಚನೆಗಳಿಲ್ಲ, ಕೆಟ್ಟದಾಗಂಗಿಲ್ಲ, ಏನೂ ಆಗಂಗಿಲ್ಲ. ಹಂಗೇನೋ ಆಗುತ್ತಂದ್ರೆ ನಾವು ಅಂತ ಆಲೋಚನೆ ಮಾಡಿರ್ತೀವಿ, ಅಷ್ಟೇ ಆಗುತ್ತದ ನಮಗಷ್ಟೆ. ನೋಡ್ರಿ, ಹಿಂಗಂತೇಳಿ ಇಷ್ಟೆಲ್ಲ ಭಾಳ ಖುಷಿ ಆಯ್ತಲ್ಲ. ಗೌಡ ಹೆಂಗಿದ್ದ, ಎಂಥ ಒಂದು ಸ್ಥಿತಿಗೆ ಬಂದಂತ ನೋಡ್ರಿ. ಇಷ್ಟೆಲ್ಲ ಮಾಡಿದಾಗ ನಾನು ಅನ್ಕೊಂಡಿದ್ದು ಎಲ್ಲ ಆಯಿತು ಅಂದ್ರೆ ನನಗೆ ಕಷ್ಟ ಏನು ಬರಬಾರ್ದಲ್ಲ. ಮತ್ತೆ ಅದ್ಭುತ ಕಷ್ಟ ಹೆಂಗೆ ಬಂದಿತ್ತು ಅಂದರೆ, ಬರೆದಿಟ್ಟಿದ್ದೆ, ಲೆಟ್ರ್ ಬರೆದಿಟ್ಟಿದ್ದೆ, ನಾನು ಸೊಸೈಡ್ ಮಾಡ್ಕೊಂಬಕತ್ತೀನಿ, ಸ್ವಲ್ಪ ಇವೆಲ್ಲ ಇಷ್ಟಿಷ್ಟು ದುಡ್ಡು ಇವೆಲ್ಲ ಬಂದು ಇವೆಲ್ಲ ಇಂತಿನ ತಾರೀಕು ಕೊಡ್ರಿ ಅಂತೇಳಿ. ಕೋಟಿ ದುಡ್ಡು ನೋಡಿದ್ನಲ್ಲ, ಆ ದುಡ್ಡು ಯಾವುದಕ್ಕೂ ಉಪಯೋಗ ಮಾಡಿದೆ. ಗೌಡ, ನೀನು ಇದಕ್ಕೆ ಉಪಯೋಗ ಮಾಡಕತ್ತೀವಲ್ಲಿ, ನೀನು ಸ್ವಲ್ಪ ಇದ್ರ ಪಾಠ ಕಲಿಸ್ದಂತೇಳಿ ಆ ವಿಶ್ವಶಕ್ತಿ ಒಂದು ಕೆಲಸ ಮಾಡಿದೆ. ನೋಡ್ರಿ, ಹಿಂಗೆ ಎಲೆಕ್ಷನ್ ಆಯ್ತು, ಅವನಿಗೆ ಖರ್ಚು ಮಾಡಿ ನಾನು ಯಾವುದೋ ಒಂದು ಪಾರ್ಟಿಯಾಗ ಅದೀನಿ. ಆ ಪಾರ್ಟಿಯಾಗ ಏನೋ ಸೋತ್ವಿ, ಏನೋ ಆಯಿತು. ಮತ್ತು ಅಪೋಸಿಟ್ ಇದ್ದರೆ ಏನು ಮಾಡಿದ್ರು, ನನಗೆ ಬರೋ ಗಿಲ್ಲ ಎಲ್ಲ ನಿಲ್ಲಿಸ್ಬಿಟ್ರು. ಒಂದು 5-6 ಕೋಟಿ ರೂಪಾಯಿ ದುಡ್ಡು ನನ್ನ ಹತ್ರ. 5-6 ಕೋಟಿ ರೂಪಾಯಿ ದುಡ್ಡು ನಾನು ಇಂಥವ್ರ ಹತ್ರ ಸುಮ್ಮನೆ ಫೋನ್ ಮಾಡಿದ್ರೆ 20 ಲಕ್ಷ, 30 ಲಕ್ಷ, 50 ಲಕ್ಷ ಕೊಡ್ತಿದ್ರು. ನನಗೆ ಕೊಟ್ಟಿದ್ರು ಎಲ್ಲ. ಮತ್ತು ಅವರು ಹೆಂಗೆ ಕೇಳ್ತಾರೆ ಅವರೆಲ್ಲ? ನೋಡ್ರಿ, ಪರಿಸ್ಥಿತಿ ಎಲ್ಲಿಗೆ ಬಂತಂದರೆ, ಕೋಟಿ ಕಾರ್ನಾಗ ಇಟ್ಕೊಂಡು ಅಡ್ಡಾಡ್ತಿದ್ನಲ್ಲ, ಆ ಕಾರ್ ಸೀಸ್ ಮಾಡಿದ್ರು ಬ್ಯಾಂಕ್ನವರು. ಆ ಕಾರ್ ಕಂತು ಕಟ್ಲಾರ, ಓಡಾಡಕ್ಕೆ ಸೈಕಲ್ ಮೋಟ್ರ್ ಇಲ್ಲ. ಆ ಸೈಕಲ್ ಮೋಟ್ರ್ ಒಂದಿತ್ತು, ಆ ಸೈಕಲ್ ಮೋಟ್ರಕ್ಕೆ ಪೆಟ್ರೋಲಿಗೆ ಹಾಕ್ಸಕ್ಕೆ ದುಡ್ಡಿಲ್ಲ. ನೋಡ್ರಿ, ಇಂಥ ಸತ್ಸಂಗಗಳಲ್ಲಿ ಯಾಕೆ ಪಾಲ್ಗೊಳ್ಬೇಕು ಅಂತ ಗುರುಗಳು ಯಾರೇ ಇರಲಿ, ಪತ್ರಿಜಿ ಒಬ್ಬರೇ ಅಂತಲ್ಲ, ನಮ್ಮಲ್ಲಿ ಇಲ್ಲಿ ಸುತ್ತಮುತ್ತ ಯಾರೇ ಬಂದು ಸತ್ಸಂಗಗಳು ಪ್ರವಚನಗಳು ಯಾರು ಮಾಡ್ತಾರಲ್ಲ, ಪ್ರತಿಯೊಬ್ಬರು ಅಲ್ಲಿ ಹೋಗಿ ನಾವು ಭಾಗವಹಿಸ್ಬೇಕು. ಅವ್ರ ಪ್ರವಚನ ಕೇಳಲೇಬೇಕು. ಯಾಕಂದರೆ ಅವ್ರು ಮಾಡ್ತಾ ಇರೋದು ಅವ್ರ ಸಲುವಾಗಿ ಅಲ್ಲ, ನಮ್ಮ ಸಲುವಾಗಿ. ನಾವು ಹೋಗಿ ಆ ಪ್ರವಚನಗಳು ಕೇಳಿದ್ರೆ ನಮ್ಮ ಜೀವನಕ್ಕೆ ಅವಶ್ಯಕತೆವಾಗಿರೋಂಥ ಒಂದು ಅಂಶ ಆದರೂ ನಮಗೆ ಅಲ್ಲಿ ಸಿಗುತ್ತೆ. ನೋಡ್ರಿ, ಇಂಥ ಸತ್ಸಂಗ, ಇಂಥ ಕಾರ್ಯಕ್ರಮಗಳಿಗೆ ಭಾಗವಹಿಸಿದಾಗ ಹೆಂಗೆ ನಮ್ಮ ಜೀವನ ಒಂದು ಮತ್ತೆ ಬದಲಾವಣೆ ಹೆಂಗಾಯ್ತು ಅಂದರೆ, ತಲೆ ಕೆಟ್ಟೋಗ್ಬಿಡ್ತಿ. ಎಲ್ಲ ಕೋಟಿಗಟ್ಟಲೆ ದುಡ್ಡು ನೋಡಿದೆ, ಎಲ್ಲ ನೋಡಿದೆ, ಧ್ಯಾನ ಮಾಡಕತ್ತೀನಿ, ಚೆನ್ನಾಗಿ ಮಾಡಕತ್ತೀನಿ. ನೋಡ್ರಿ, ಅಂಥ ಸ್ಥಿತಿ ಬಂದಾಗ ಸಾಮಾನ್ಯ ಮನುಷ್ಯ ಆದ್ರೆ ಏನು ಮಾಡ್ತಾನೆ, ಎಲ್ಲೇ ಒಂದು ಬಾರಿನಾಗ ಇದ್ರಾಗ ಹೋಗಿ ಕುಡ್ಕಂತ ಕುಂತು ಬಿಡ್ತಾನೆ, ಇಲ್ಲ ಹಾಳಾಗಿ ಹೋಗ್ಬಿಡ್ತಾನೆ, ಏನೋ ಕೆಟ್ಟ ಚಟಗಳು ಕಲ್ತು. ನೋಡ್ರಿ, ಆ ವಿಶ್ವಶಕ್ತಿ ನನ್ನ ಎಂದೂ ಆ ಕಡೆ ಯೋಚನೆ ಸಹಿತ ಮಾಡಿಕೊಡಲಿಲ್ಲ. ನಾನು ಯಾವಾಗ ನನಗೆ ಇದಾದ್ರೆ ಸುಮ್ಮನೆ ಬಂದು ಧ್ಯಾನ ಮಾಡ್ತಾಯಿದ್ದೆ. ಅಂಥ ಪರಿಸ್ಥಿತಿ ಬಂದ್ರೆ ಹಂಗೆ ಸಾಲ ಕೊಟ್ಟರೆಲ್ಲ ಫಸ್ಟಿಗೆ ಗೌಡ ರಾಜ ಹಂಗೆ ಮನೆಯಾಗ ಹೋದ್ರೆ ಹಾಲು ಹಣ್ಣು ಕೊಡ್ತಿದ್ರು. ಮತ್ತು ನಾನು ಯಾವಾಗ ಬಡ್ಡಿ ಗಂಟು ಕೊಡ್ಲಾರ್ದಾಗ ಫೋನ್ ಮಾಡಿ, ಎಲ್ಲೇ ಒದಿತೀವಿ, ನಿನಗೆ ಕೊಡ್ತೀಯಾ ಇಲ್ಲಲ್ಲಿ ಅಂತ ಕೇಳಿದ್ರು. ಫೋನ್ ಎತ್ತಿದ್ದಿಲ್ಲ. ಮತ್ತು ಅವರಿಗೆ ರೊಕ್ಕ ಕೊಟ್ಟಿಲ್ಲ ಅಂದರೆ, ಇನ್ನು ಬಂದಿಲ್ಲ ಅಂದರೆ ಬಂದ್ರೆ ಕೊಡ್ತು, ಬರ್ಲಿದ್ರೆ ಎಲ್ಲಿಂದ ಕೊಡು. ಅವರು ಬೇಯ್ದಂಗಲ್ಲ, ಅವ್ರು ಫೋನ್ ಎತ್ತಿದ್ದಿಲ್ಲ. ಯಾವಾಗ ಒಂದ್ಸಲ ಎತ್ತಿದ್ರು ಬಾಯಿಗೆ ಬಂದಂಗೆ ಬೇಯೋರು. ಎಂಥ ಇದನ್ನಿಸ್ಬಿಡುತ್ತೆ ಅಂದರೆ, ತೋತು ಜೀವನ ಸಾಕಪ್ಪ ಇಲ್ಲಿಗೆ. ಒಂದು 2 ಕೋಟಿ ರೂಪಾಯಿ ಆಸ್ತಿ ಐತೆ, ಒಂದಿಷ್ಟು ಇನ್ಶೂರೆನ್ಸ್ ಐತೆ, 1 ಕೋಟಿ ರೂಪಾಯಿ ಎಲ್ಲ ಬೇಸ್ ಬರೆದಿಟ್ಟೆ. ಇಂತಿನ ತಾರೀಕು ಇಷ್ಟು ಕೊಡ್ಬೇಕು, ನನಗೆ ಸಾಕು, ಇದು ನರಕ ಅನುಭವಿಸೋಕೆ ಆಗೋಲ್ದಿದು. ಎಷ್ಟು ಚಿತ್ರಹಿಂಸೆ ಆಗಿತ್ತು ಅಂದರೆ, ಸೈಕಲ್ ಮೋಟ್ರ್ ಪೆಟ್ರೋಲಿಗೆ ಯಾವ ದುಡ್ಡು ತರ್ತದೆ ಅಂದರೆ, ನಮ್ಮಮ್ಮ ದೇವ್ರ ಉಂಡಿಗೆ ಆಗ್ತದೆ. ದಿವಸ ವಾರಕ್ಕೆ 50 ರೂಪಾಯಿ 100 ರೂಪಾಯಿ ಆಗ್ತಾಳೆ. ಆಕಿಗೆ ಗೊತ್ತಾಗಲಾರ್ದಂಗೆ ಅದರೊಳಗೆ ತಕ್ಕಂಬಂದು 500 ರೂಪಾಯಿ 1000 ರೂಪಾಯಿ ತಕ್ಕಂಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಅಡ್ಡಾಡ್ತಿದ್ದೆ. ಅಂಥ ಸ್ಥಿತಿ ಬಂತು. ಕೋಟಿ ನೋಡಿ ನನ್ನೆಲ್ಲ ಅಂಥ ಪರಿಸ್ಥಿತಿ ಬಂತು. ನೋಡ್ರಿ, ಧ್ಯಾನ ಬಂಧು ಆಗಿ ಒಂದು ಆಧ್ಯಾತ್ಮಿಕತೆಯಲ್ಲಿ ಇದ್ದರೆ ಆ ದೇವರು ಹೆಂಗೆ ಕಾಪಾಡ್ತಾನ ನಮ್ಮನ್ನಂದರೆ, ನಾವು ದಾರಿ ಎಲ್ಲಿಯಾದರೂ ತಪ್ಪು ಅಂದಾಗ ಆ ಶಕ್ತಿ ನಮ್ಮನ್ನು ತಪ್ಪಕ್ಕೆ ಬಿಡಲ್ಲ. ಆ ಟೈಮಿಗೆ ಒಬ್ಬರು ಬಂದು ನಮ್ಮ ವಾಪಸ್ ಕರ್ಕೊಂಬರ್ತಾರೆ. ನೋಡ್ರಿ, ಹಿಂಗೆ ಒಂದು ಇದು ಯಾವುದು ಪಿರಮಿಡ್ ಓಪನಿಂಗ್ ಇತ್ತು. ಯಾವ ಊರು ಅಂದರೆ ಕೊಟ್ಟೂರಲ್ಲಿ ಪಿರಮಿಡ್ ಓಪನಿಂಗ್ ಇತ್ತು. ಬರೆದಿಟ್ಟಿದ್ನೆಲ್ಲ
ಹಿಂಗೆ ಫ್ಯಾನ್ ನೋಡ್ತಿದ್ದೆ ಉರ್ಲಕ್ಕೋಬೇಕಂದ್ರೆ ಸೋನಿ ಗೌಡ್ರು ನಾವು ಹೆಂಗೆ ಉರ್ಲಕ್ಕೋಬೇಕಪ್ಪ ನೀತಿ ಅಂತ. ಏನು ಪಾಯ್ಜನ್ ಗೀಜನ್ ತಗೊಂಬಿಡಮ್ಮ ಅಂದ್ರೆ ಅಲ್ಲಿ ಪಾಯ್ಜನ್ ಅಂಗಡಿಗೆ ಹೋಗಿ ನೋಡ್ತಿದ್ದೆ, ಇದನ್ನ ಹೆಂಗೆ ಕುಡಿಬೇಕಪ್ಪ, ಇದು ಎಣ್ಣೆ ಹೊಡ್ಯಾಕ ಅಷ್ಟು ಸ್ಮೆಲ್ ಇರ್ತೈತಿ, ಇದನ್ನ ಹೆಂಗೆ ಕುಡಿಲಿ ನಾನು ಸೋತೋತು ಬೇಡ, ಸೀದಾ ಯಾವ್ದಾನ ಗಾಡಿ ಪಾಡಿ ಬರ್ತಾವಲ್ಲ ಹೋಗಿ ಗುದ್ದಿ ಬಿಡಮ್ಮ, ಕಾರಿನಾಗ ಹೆಂಗಿದ್ರು ಕಾರಿನಾಗ ಸತ್ತದ್ದು ಗೊತ್ತಾಗಲ್ಲ, ಅಷ್ಟು ಯೋಚನೆ ಮಾಡ್ತಿದ್ದೆ. ಅವತ್ತು ಹೊಸಪೇಟೆಗೆ ಧ್ಯಾನ ಮಾಡಿದೆ, ಬೇಸ್ ಕುಂತೆ, ಯಾಕಂದ್ರೆ ಟಾರ್ಚರ್ ತಡೆಯೋಕೆ ಆಗಲಿಲ್ಲ. ಲಾಸ್ಟ್ ಇವತ್ತು ಧ್ಯಾನ ಮಾಡಿಬಿಡಮ್ಮ, ಒಂದು 3 ತಾಸು ಕುಂತು ಮುಗಿಸ್ಬಿಡಮ್ಮ ಅಂತ ಬೇಸ್ ಕಣ್ತಾಗಿದೆ. ಸಾಯಂಕಾಲ ಕೊಟ್ಟೂರಾಗ ಪಿರಮಿಡ್ ಓಪನಿಂಗ್ ಇತ್ತು. ಇವತ್ತೊಂದು ದಿವಸ ಗುರು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಬಂದನ. ಇವತ್ತೊಂದು ದಿವಸ ಅದನ್ನ ಕ್ಲಾಸ್ ಕೇಳಿ ಬರೋ ಹೊತ್ನ್ಯಾಗ NHನಾಗ ಗಾಡಿ ಲಾರಿ ಪಾರಿ ಬರ್ತತಾವ ಬೇಸ್ ಲೋಡ್ ಗಾಡಿಗಳು, ಹೋಗಿ ಗುದ್ದಿ ಬಿಡಮ್ಮ ಅದಕ್ಕೆ ಅಂತೇಳಿ ಡಿಸೈಡ್ ಮಾಡಿದ್ವಿ. ಸೀದಾ ಕೊಟ್ಟೂರಿಗೆ ಹೋದ್ವಿ. ಕೊಟ್ಟೂರಿಗೆ ಹೋಗಿ ನಾವೆಲ್ಲರೂ ಇಂಥವ್ರೆಲ್ಲರೂ ಅನುಭವಗಳು ಎಲ್ಲ ಹಂಚ್ಕೊಂಡ್ರು. ಬ್ರಹ್ಮರ್ಷಿ ಪತ್ರಿಜಿ ಅವರು ಕ್ಲಾಸ್ ಸ್ಟಾರ್ಟ್ ಮಾಡೋಕೆ, ಅವ್ರ ಭಾಷಣ ಸ್ಟಾರ್ಟ್ ಮಾಡ್ಬೇಕಲ್ಲ. ಎಲ್ಲ ಗುರುಗಳು ಯಾರಾದರೂ ಸ್ವಾಮಿಯವರು ಭಾಷಣ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಳ್ಳೆಯ ವಿಚಾರಗಳನ್ನು ತಗೊಂಡು ಭಾಷಣ ಸ್ಟಾರ್ಟ್ ಮಾಡ್ತಾರೆ. ಆತ ಹಿಂಗೆ ಮೈಕ್ ಹಿಡ್ಕೊಂಡು ಏನು ಹೇಳಲ್ಲ, ಫಸ್ಟಿಗೆ ಆತ್ಮಹತ್ಯೆ ಮಹಾಪಾಪಂ ಅಂತ ಹೇಳಿ. ನನಗೆ ಶಾಕ್ ಆಯ್ತು. ನಾನು ಸಾಯಬೇಕಂತ ಅನ್ಕೊಂಡದ್ದು ಈತಿಗೆ ಹೆಂಗೆ ಗೊತ್ತಾಯ್ತಪ್ಪ, ನನ್ನಷ್ಟಕ್ಕೆ ನಾನು ಅನ್ಕೊಂಡಿದ್ದೆ. ಹಂಗೆ 1 ನಿಮಿಷ ಹಂಗೆ ಸುಮ್ಮನೆ ಅದ. ನನಗೆ ಕರೆಂಟ್ ಶಾರ್ಟ್ ಹೊಡೆದಂಗೆ ಆಯ್ತು. ಆತ್ಮಹತ್ಯೆ ಮಹಾಪಾಪ ಅಂತ ಈತ ಹೇಳ್ತಾನೆ. ಈತೇನು ಸಾಲಾಗೆಲ್ಲ ಮಾಡಿದ್ರೆ ಗೊತ್ತಾದತಿ ಈತಗ. ಆರಾಮ ಇನ್ನೋವಾ ಕಾರ್ನಾಗ ಬರ್ತಾನ, ಚೊಲ್ಚೋರ ಮನೆಯಾಗಿರ್ತಾನ, ಊಟ ಮಾಡ್ತಾನ. ಸಾಲ ಮಾಡ್ಕೊಂಡಿವಿ, ನಮ್ಮ ತಿಪ್ಪಲು ನಮಗೆ ಗೊತ್ತು, ಮಂದಿ ಕೂಡ ಬೇಸಣದಾಗವಲ್ಲ ನನಗೆ. ಸಾಕಿ ಜೀವನನ ಸಾಕಂತ ಮತ್ತೆ ಹಂಗೆ ಅನ್ಕೊಂಡು ನೋಡ್ರಿ. 2 ನಿಮಿಷ ಹಂಗೆ ಸುಮ್ಮನೆ ಅದ. 2 ನಿಮಿಷ ಆದಮೇಲೆ ಆತ್ಮಹತ್ಯೆ ಎವರು చేసుకుంటారు ಅಂತ ಹೇಳಿ ಎವರು ಲೇದು ಅಂತ ಹೇಳಿದ್ರು ನೋಡ್ರಿ. ಗುರುಗಳ ನುಡಿಗಳು, ಒಂದೊಂದು ನುಡಿ ಸಹಿತ ಬದಲಾವಣೆ, ಜೀವನ ಹೆಂಗೆ ಬದಲಾವಣೆ ಮಾಡುತ್ತೆ ನೋಡ್ರಿ. ಆತ್ಮಹತ್ಯೆ ಎವರು చేసుకుంటారు ಅಂತ ಹೇಳಿ ಎವರು ಲೇದು ಅಂತ ಹೇಳಿದ್ರು. ನಾನು ಗೌಡ್ರದಾಗ ಹುಟ್ಟಿ ನಾನು ಆತ್ಮಹತ್ಯೆ ಮಾಡ್ಕೊಂಡು ಏಡಿ ಆಗಕ್ಕೆ ಹೋಗ್ಲ. ನಾನು 8-10 ವರ್ಷ ಧ್ಯಾನ ಮಾಡಕತ್ತಿ ನೋಡ್ರಿ. ಎಷ್ಟು ಜಲ್ದಿ ಆ ನುಡಿಗಳು ನಮ್ಮನ್ನು ಹೆಂಗೆ ಬದಲಾವಣೆ ಮಾಡ್ತವೆ. ಆತನ ಮುಂದೆ ನಾನೇನು ಹೋಗಿ ಹೇಳಿಲ್ಲ, ಆದರೆ ನಂದು ಏನು ಪ್ರತಿಯೊಬ್ಬರದು ಏನಂತೇಳಿ ಗ್ರಹಿಸೋ ಶಕ್ತಿ ಅವರಲ್ಲಿ ಇರುತ್ತೆ. ಕ್ಲೋಸ್ ಆ ನುಡಿ ಯಾವಾಗ ಕೇಳಿದೆ ಕ್ಲೋಸ್ ಡಿಸೈಡ್ ಮಾಡಿಬಿಟ್ಟು ನಾನು ಏಡಿ ಆಗಂಗಿಲ್ಲ, ನಾನು ಏಡಿ ಅಲ್ಲ, ನಾನು ಸಾಧಿಸ್ಬೇಕು, ನಾನು ಅಷ್ಟೇ ಇಲ್ಲಿದ್ದು. ಅವ್ನು ಯಾರು ಮಾಡ್ಲಾರ್ದು ಏನು ಮಾಡಿಲ್ಲ, ನಾನು ಆಸ್ತಿ ಐತೆ ಎಲ್ಲ ಐತೆ. ಸೀದಾ ಬಂದು ನೋಡ್ರಿ ಬದಲಾವಣೆ ಹೆಂಗೆ ಬದಲಾವಣೆ ಆಗುತ್ತೆ. ಬರೀ ನುಡಿಗಳು ಕೇಳಿದ್ರೆ ಹೆಂಗೆ ಬದಲಾವಣೆ ಆಗುತ್ತೆ. ಸೀದಾ ಮನೆಗೆ ಬಂದೆ, ಪೇಪರ್ ಹರಿದದ್ದೆಲ್ಲ ಹರಿದು ಹಾಕಿ ಯಾರು ಇಂಥವ್ರೆಲ್ಲ ಸಾಲ ಕೊಟ್ಟಿದ್ರಲ್ಲ 11-12 ಗಂಟೆ ಆಯ್ತು. ಸೀದಾ ಅವ್ರ ಮನೆಗೆ ಹೋಗಿ ಸೀದಾ ಕಾಲು ಹಿಡ್ಕೊಂಡೆ. ನೋಡಪ್ಪ, ನೀವು ರೊಕ್ಕ ಕೊಟ್ಟಿರಿ, ನನಗೆ ನಂದು ಹಿಂಗೆ ಸಮಸ್ಯೆ, ನನಗಿಂತ ಮೊದಲು ನಿಮಗೆ ಗೊತ್ತೈತೆ ಏನಾಗೈತಿ ಏನಿಲ್ಲ ಅಂತ. ದಯವಿಟ್ಟು ನಿಮ್ಮದು ನಾನು ಸಾಲ ಮುಟ್ಟಿಸ್ನ, ದಯವಿಟ್ಟು ನೀವು ನನಗೆ ಟಾರ್ಚರ್ ಕೊಡಬೇಡ್ರಿ, ನನಗೆ ಸ್ವಲ್ಪ ದಿವಸ ಟೈಮ್ ಕೊಡ್ರಿ, ನಾನು ಮುಟ್ಟಿಸ್ನ ನೋಡ್ರಿ. ಸಾಲಗಾರರಿಗೆ ಅವ್ರಿಗೆ ಯಾರು ಕೊಟ್ಟಿದ್ರು ಅವ್ರ ಮನೆಗೆ ಕದ ತೆಗೆದು ಹೋಗಿ ಅವ್ರು ಕಾಲು ಹಿಡ್ಕೊಂಡ್ರೆ ಅವ್ರು ಡೈನಿಂಗ್ ಟೇಬಲ್ ಮೇಲೆ ಕುಂದಿರಿಸಿ ಫಸ್ಟ್ ಅವ್ರು ಏನು ಮಾತಾಡಲಿಲ್ಲ. ಎಲ್ಲ ನಮ್ಮ ಸಂಬಂಧಿಕರೇ ನನಗೆಲ್ಲ ಪರಿಚಯ ಇರೋರು. ಅವ್ರ ಹೆಣ್ಮಕ್ಳಿಗೆ ಅವ್ನ ಮಕ್ಕ ನೋಡಿದ್ರೆ ಅವ್ನು ಉಂಡಿದ್ದಂಗಿಲ್ಲ, ಸ್ವಲ್ಪ ಏನೋ ಅರ್ಜೆಂಟ್. ಉಪ್ಪಿಟ್ಟು ಅಂದರೆ ಭಾರಿ ಇಷ್ಟ ನನಗೆ, ಉಪ್ಪಿಟ್ಟು ಅಂದರೆ ಭಾರಿ ಇಷ್ಟ. ಅಲ್ಲಿ ಗಂಗಾವತಿಯಾಗ ಒಬ್ಬರು ಅವನಿಗೆ ಉಪ್ಪಿಟ್ಟು ಅಂದರೆ ಭಾರಿ ಇಷ್ಟ, ಮೊದಲು ಉಪ್ಪಿಟ್ಟು ಮಾಡಂತ. ಇಷ್ಟು 12:15 1 ಗಂಟೆ ಆಯ್ತು. ಏನಪ್ಪ ನಾನು ಈತನ ಬಂದು ನೀತಿ ಕಾಲು ಹಿಡ್ಕೊಂಡ್ರೆ ಈತ ಉಪ್ಪಿಟ್ಟು ಮಾಡಂತ ನಾನು ಹೆಂಡ್ತಿಗೆ ನಾನು ಬೈತೇನಂತ ನಾನು ತಿಳ್ಕೊಂಡಿದ್ದೆ. ಬಾಯಿ ಬಂದಂಗೆ ಬೈತೇನ ಬೇಸ್ ಕುಂದಿರಿಸಿ, ಲೇ ಗೌಡ, ನೀನು ಏನು ಅನ್ನೋದು ನಮಗೆ ಎಲ್ಲರಿಗೂ ಗೊತ್ತು. ನೀನು ಏನೂ ಆಗಿಲ್ಲ, ಎಲ್ಲ ಒಳ್ಳೇದಾಗತ್ತಾ, ನೀನು ಒಳ್ಳೇದಾಗತ್ತಾ ಬಾರ್ಲಿ ನೀನಂತ ನಾವು ಹೇಳ್ಬೇಕಂದ್ರೆ ನೀನು ನಮ್ಮ ಸಮೀಪ ಬರೋವಲ್ಲಿ, ನೀನು ಫೋನ್ ಎತ್ತವಲ್ಲಿ. ಏನಾಗಲ್ಲ, ಇನ್ನೂ ನೀನು ಕೆಲ್ಸಕ್ಕೆ ಬೇಕಂದ್ರೆ ಇನ್ನೂ ರೊಕ್ಕ ಹೋಗಿ ಕೆಲಸ ಮಾಡೋ, ನಿನಗೇನಿರೋದು ಎಲ್ಲ ಬರ್ತದೆ, ಊಟ ಮಾಡು ಅಂತೇಳಿ ಊಟ ಮಾಡಿಸಿ ಕಳಿಸ್ತೀನಿ ನನಗೆ. ಅಂದರೆ ನಾನು ಸತ್ಯದ ಜೊತೆಗಿದ್ರೆ ಜೀವನದಲ್ಲಿ ಎಂದೂ ಸೋಲು ಬರಲ್ಲ. ನಾನು ಅವ್ರಿಗೆ ಏನು ಮುಣಗಿಸ್ಬೇಕು, ಅವ್ರದ್ದು ಏನನ್ನ ಕಲಾಸ ಮಾಡಿಬಿಡ್ಬೇಕು ಅನ್ನೋದಿದ್ರೆ ಬೇರೆ ಯೋಚನೆ ಬರ್ತಿತ್ತು. ನನ್ನ ಗುರಿ ಏನಿದ್ದಿಲ್ಲ, ಮೊದಲು ಯಾರ ಹತ್ರ ನಾನು ಸಾಲ ಮಾಡಿನ ಅವ್ರದ್ದು ಮುಟ್ಸ್ಲೇಬೇಕು ನಾನು ಫಸ್ಟ್ ನೋಡ್ರಿ. ಮತ್ತೆ ಸ್ಟಾರ್ಟ್ ಆಯ್ತು, ಮತ್ತೆ ಎಲ್ಲ ಗೊತ್ತಾಯ್ತು, ಏನು ಹೆಂಗೆ ಮಾಡಬೇಕು, ಯಾರು ಎಲ್ಲ ಆ ಟೈಮ್ನಾಗ ದೋಸ್ತರು ಯಾರು, ಮನ್ಯಾಗ ತಂದೆ ತಾಯಿ ಯಾರು, ಅಣ್ಣ ತಮ್ಮಳು ಯಾರು ನನ್ನ ಜೊತೆಗಿರ್ತಾರ, ಎಲ್ಲ ಪಾಠ ಕಲಿಸ್ತಾರೆ ದುಡ್ಡು. ಇವತ್ತು ಎಲ್ಲ ಮುಗೀತು ಮತ್ತೆ.
ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಕೆಲಸ ಮಾಡಿದೆ, ಮತ್ತೆ ಸಾಲುಗಳು ಮುಟ್ಟಿಸಿದೆ, ಮತ್ತೆ ಮೊದಲು ಹೆಂಗೆ ಗೌಡಿದ್ದೆ ಕೋಟಿಗಟ್ಟಲೆ ಆ ಕೋಟಿ ಮತ್ತೆ ನೋಡಕತ್ತೀನಿ. ಇವತ್ತು ಅರಿವು ಬಂದಿರೋದು ಏನಂದರೆ ದುಡ್ದಿರೋ ದುಡ್ಡು ಏನು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬೇಕು, ಪಾಠ ಕಲ್ತಿರೋದು. ಮೆಂಬರ್ ಕೂಡ ಆಗಿದ್ದಾರೆ, ಅದು ಅದ್ಭುತ. ಅದು ಮತ್ತು ನಾನೇನು ಏನೋ ಒಂದು ಎಲ್ಲ ಬಿಟ್ಟು ಪ್ರಪಂಚ ಬಿಟ್ಟು ಏನಿಲ್ಲ, ನಾನು ಇವತ್ತಿಗೂ ಸಹಿತ ರಾಜಕೀಯ ಮಾಡ್ತೀನಿ, ಇವತ್ತಿಗೂ ಎಲ್ಲ ಕೆಲಸಕ್ಕೆ ಕಾಂಟ್ರಾಕ್ಟ್ ಕೆಲಸನೂ ಮಾಡ್ತೀನಿ, ಆಮೇಲೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತೀನಿ. ನೋಡ್ರಿ, ಯಾವ ಕಾರ್ಯಕ್ರಮಗಳು ಏನು ನಾನೇನು ಅನ್ಕೊಂಡಿರ್ತೀನಲ್ಲ ಎಲ್ಲವೂ ತಾನೇ ಆಟೋಮೆಟಿಕ್ ಆಗಿ ಅದಕ್ಕೆ ಹೆಂಗೆ ಟೈಮ್ ಕೊಡಿಸ್ಬೇಕು ತಾನೇ ಕೂಡಿಸ್ಬಿಡುತ್ತೆ ಯೂನಿವರ್ಸ್. ನೋಡ್ರಿ, ಈಗ ಒಂದ್ಸಲ APMC ಮೆಂಬರ್ ಆಗಿದ್ದೆ, ಈಗ ಪ್ರೆಸೆಂಟ್ ನಮ್ಮ ಪಂಚಾಯತಿ, ನಮ್ಮ ಊರಾಗ ಪಂಚಾಯತಿಗೆ ಮೆಂಬರ್ ನಾನು. ಕನಿಷ್ಠ ನಮ್ಮ ಊರಿಗೆ ಹೆಂಗೆ ಮಿರಾಕಲ್ಸ್ ಹೆಂಗೆ ನಡೀತೇವ, ಅದ್ಭುತವಾದವು ಹೆಂಗೆ ನಡೀತೇವೆ ಅಂದರೆ ನಿಮಗೆ ನಾಳೆ ನಡೆಯೋದು ಹೆಂಗೆ ಗೊತ್ತಾಗುತ್ತೆ ಅನ್ನೋದು ಅದಕ್ಕೊಂದು ಸಣ್ಣ ಉದಾಹರಣೆ ಇರುತ್ತೆ. ಒಂದು 40-50 ವರ್ಷದಿಂದ ಬಹುಶಃ ಸ್ವಾತಂತ್ರ್ಯ ಬಂದಾಗಲಿಂದ ಪಂಚಾಯತಿಗಳಾಗ್ಯಾವ. ನಮ್ಮೂರಾಗ ಅನ್ಕಾಂಟೆಸ್ಟ್ ಅನ್ನೋ ಸುದ್ದಿನೇ ಇಲ್ಲ. ಎಲೆಕ್ಷನ್ ಯಾವಾಗ ಮಾಡ್ತೀವಿ ಅಂದ್ರೆ ಕೇಸ್ಗಳು ಆಗ್ಬೇಕು, ಕೈ ಕಾಲು ಮುರ್ಕೋಬೇಕು, ತಲೆ ಹೊಡ್ಕೋಬೇಕು ನಾವು, ಅಂಥ ಊರು ನಮ್ಗಲ್ಲ. ಅದು ನಮ್ಮೂರಾಗ ಒಂದು 8-10 ಜನ ಹುಡ್ರು ಎಲ್ಲರೂ ನಾಮಿನೇಷನ್ ಹಾಕಿದ್ರು. ನಾನು ಯಾರನ್ನೋ ನಮ್ಮ ಹುಡ್ರನ್ನ ನಿಂದಿಸಿ ಗೆಲ್ಲಿಸ್ಬೇಕಂತ ಮಾಡಿದ್ದೆ. ಒಬ್ಬರು ನಮ್ಮ ಹಿರಿಯರು ಎಲ್ಲರೂ ಇಲ್ಲ ನೀನು ನಾಮಿನೇಷನ್ ಕೊಡು ಫಸ್ಟ್ ಅಂತ. ನಾನು ಒಲೆಪ್ಪ ನಮ್ಮ ಹುಡುಗರು ನಿಂದಿರ್ಸೀನಿ, ಅವ್ರನ್ನ ಯಾರನ್ನ ಮಾಡೋಣ. ಇಲ್ಲ ನೀನು ನಾಮಿನೇಷನ್ ಅಂತ ಕೊಡಲ್ಲ ಮೊದಲು ಹೋಗಿ ನಾಮಿನೇಷನ್ ಕೊಟ್ಟೆ. ಯಾಕೆ ನನಗೆ ಯಾಕೆ ಕೊಡಂದ್ರೆ, ಇಲ್ಲ ಬೇಡ, ಅವರು 7-8 ಜನ ಬೇರೆ ಯಾರಲ್ಲ, ನಮ್ಮ ಅಣ್ಣ ತಮ್ಮಳು ಎಲ್ಲ ಅಳಿಯಮ್ಮ ಆ ಒಂದು ವಾರ್ಡ್ನಾಗ ಎಲ್ಲರೂ ನಾವೇ ಇದ್ವಿ. ಈಗ ನೀನು ಅವನಿಗೆ ಮಾಡಿದರೆ ಇವ್ನು ಸಿಟ್ಟಾತನ, ಇವನಿಗೆ ಮಾಡಿದರೆ ಅವ್ನು ಸಿಟ್ಟಾತನ. ಈಗ ಅವನಿಗೆ ನೀನು ಏನಾದರೂ ಮಾಡಿದರೆ ಇವ್ರು 4 ಮಂದಿನ ಕಳ್ಕೋಬೇಕು. ಎಲೆಕ್ಷನ್ ಸೋತೀವಿ ಅಂತೇಳಿ ನಿಮ್ಮ ಮನೆ ಸಮೀಪ ಅವ್ರು ಬರಂಗಿಲ್ಲ, ಬೇಡ ನೀನಿದ್ರೆ ಎಲ್ಲವನ್ನೂ ಸುಮ್ಮನಿರ್ತಾರ, ಸುಮ್ಮನಿರ. ನೋಡ್ರಿ ಹೆಂಗಂದ್ರೆ ಪ್ರತಿ ದಿವಸ ಅಂತೂ ಊಟ ಮಾಡೋದು ಏನಾದರೂ ಬಿಡುತ್ತೆ ಹೊರತು ನಾನು ಧ್ಯಾನ ಮಾಡೋದು ಬಿಡಲ್ಲ. ಹಿಂಗೆ ಕಣ್ಣು ಮುಚ್ಕೊಂಡು ಕುಂತೀನಿ. ನಾನು ಮೆಂಬರ್ ಆಗೋದು, ಅವರೆಲ್ಲ ನಾಮಿನೇಷನ್ ವಾಪಸ್ ತಕ್ಕೊಳ್ಳೋದು ಎಲ್ಲದು ನನಗೆ ಕಣ್ಣಿಗೆ ಕಾಣಕತ್ತೆ. ಬೆಳಿಗ್ಗೆ ನಾಳೆ ಏನು ನಡೀತೆ ಅಂತ ಸರಿ ಬಿಡ ಅಂದೆ. ಎಲ್ಲರೂ ಬಂದ್ರೆ ಅಲ್ಲಪ್ಪ ನೀನು ನಿಂದ್ರದ ಕಾಯ್ಮೇನ ಅಂದ್ರೆ, ಹೌದು ನಿಂದ್ರಬೇಕಂತ ಮಾಡೀನಿ. ಮತ್ತು ನೀವು ಬರೀ ಎಲ್ಲರೂ ನಿಂತು ಗುದ್ದಾಡ್ತರು, ನಾನು ನಿಂದಿರ್ತೀನಪ್ಪ. ಆಯ್ತು ಸರಿ ಅಂತಂದು ಎಲ್ಲರೂ ಬಂದು ನಾಮಿನೇಷನ್ ವಾಪಸ್ ತಕ್ಕೊಂಡು ಹೋದ್ರೆ ಲಾಸ್ಟಿಗೆ ಒಬ್ಬ ಉಳ್ಕೊಂಡು ಕಣ್ಣು ಮುಚ್ಕೊಂಡು ಕುಂತಿನಲ್ಲ, ಅವನು ರಾತ್ರಿ 7:00 ಬಂದು ನಾಮಿನೇಷನ್ ವಾಪಸ್ ತಕ್ಕಂತನ ಕಾಣಕತ್ತಿದೆ ಟೈಮ್ ಸಹಿತ. ಆ್ಯಕ್ಚುಲಿ 5 ಗಂಟೆ ತನಕ ನಾಮಿನೇಷನ್ ವಾಪಸ್ ತಗೊಳಕ್ಕೆ ಲಾಸ್ಟ್ ಇರೋದು ಟೈಮ್. ಅಲ್ಲಿರೋ ತಹಸೀಲ್ದಾರು, ಪ್ರೊಸೀಡಿಂಗ್ ಆಫೀಸರು ನಮ್ಮ ದೋಸ್ತ ಅವನಿಗೆ ಇಲ್ಲ ಸ್ವಲ್ಪ ತಡೆ, 7 ಗಂಟೆ ತನಕ ವೇಟ್ ಮಾಡೋ, ಇದು ಈತೊಬ್ಬತ್ತು ಬಂದು ವಾಪಸ್ ತಕ್ಕಂತಾನೆ. ಅವನು ಪರಿಚಯ ಅಲ್ಲೇ ಗೌಡ ನಿಮ್ಮ ಊರಾಗ 2 ಮೆಂಬರ್ ಈಗ ಕಾಂಟೆಸ್ಟ್ ಮಾಡೋದು ನಿಮ್ದೊಂದು ವಾರ್ಡ್ ನೋಡಕತ್ತಿರೋದು, ನಾನು ಉಳ್ಕ್ಯಾದ್ರಾಗೆಲ್ಲ 8-10 ಮಂದಿ ನಿಂತ್ಕೊಂಡ್ರ ಅವ ಯಾವಾಗ ಬರ್ತಾನೆ ಟೈಮ್ ಆಯ್ತು ತಕ್ಕಣಂಗೆ. ನಾನು ಇಲ್ಲ ಬರ್ತಾನೆ ಸ್ವಲ್ಪ ತಡಕ ಅಂತೇಳಿ 7 ಗಂಟೆ ತನಕ ವೇಟ್ ಮಾಡಿ, ಇಲ್ಲ ರೀ 7 ಗಂಟೆ ಆಯ್ತು, ನನಗೆ ಯಾರನ್ನ ಮೀಡಿಯಾದವ್ರು ಯಾರನ್ನ ಬಂದ್ರೆ ನನಗೆ ಕಿರಿಕಿರಿ ಮಾಡ್ತಾರೆ. ಇಲ್ಲ ಇನ್ನೊಂದು 15 ನಿಮಿಷ ತಡಕ ಅಂತ. ಕರೆಕ್ಟ್ 7:00 ಬಂದು ಅವ್ನು ವಾಪಸ್ ತಕೊಂಡು ಹೋದ, ಅನ್ಕಂಟೆಸ್ಟ್ ಮೆಂಬರ್ ಆಯ್ತು. ಇವು ಧ್ಯಾನ ಮಾಡಿದ್ರೆ ಪ್ರತಿಯೊಬ್ಬರಿಗೆ ಸಿಗ್ತಕ್ಕಂಥವು, ಪ್ರತಿಯೊಬ್ಬರಿಗೂ ಸಿಗ್ತವೆ. ಇನ್ನೊಂದು 2 ನಿಮಿಷ ಧ್ಯಾನ ಮಾಡಿ, ಇನ್ನೊಂದು 5 ನಿಮಿಷ ಸರ್. ಒಂದೆರಡು ಉದಾಹರಣೆ ಕೊಟ್ಟುಬಿಡ್ತಾರೆ. ಓಕೆನಾ? ಒಂದು 5 ನಿಮಿಷ, 5 ನಿಮಿಷ ಸ್ಟಾಪ್ ಮಾಡೋಣ. ಇಷ್ಟೊತ್ತು ಗೌಡನ ಕತೆ ಕೇಳಿದ್ರೆ ಬೇಸರ ಬಂದಿದ್ರೆ ಬೈದು ಬಿಡ್ರಿ, ಇಷ್ಟ ಆಗಿದ್ರೆ ವಿಶೇಷವಾಗಿ ಧ್ಯಾನ ಮಾಡಿದ್ರೆ ಹೆಂಗಿರ್ಬೇಕು. 5 ನಿಮಿಷ ಇವತ್ತನೇ ಧ್ಯಾನ ಮಾಡಿದರೆ ಹೆಂಗಿರ್ಬೇಕು. ನಾವೆಲ್ಲರೂ ಧ್ಯಾನ ಮಾಡ್ತಿರ್ತೀವಿ, ಆದರೆ ನಮಗೆ ಹಂಗಾಗೋಲ್ದು ಹಿಂಗಾಗೋಲ್ದು ಅಂತಿರ್ತೀವಿ. ಧ್ಯಾನ ಎಂದು ನಾವು ಆರಂಭ ಮಾಡ್ತೀವಿ ಅವತ್ತಿಂದನೇ ನಮಗೆ ಒಳ್ಳೇದಾಗುತ್ತೆ. ನೀವು ಬರೆದಿಟ್ಕರಿ, ಪ್ರತಿ ಕ್ಷಣನೂ ಒಳ್ಳೇದಾಗುತ್ತೆ ನಮಗೆ. ಹೆಂಗೆ ಒಳ್ಳೇದಾಗುತ್ತೆ ಅಂದರೆ ನಿಮಗೆ ಮುಂಚೆನೇ ಹೇಳಿದೆ ನಾನು, ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಾವು ಏನು ಆಲೋಚನೆ ಮಾಡ್ತೀವಿ ಆ ಶಕ್ತಿ ಅದಕ್ಕೆ ಪವರ್ ಕೊಡುತ್ತೆ. ಉದಾಹರಣೆ, ಕೆಟ್ಟ ಆಲೋಚನೆ ಮಾಡಬೇಡ್ರಿ ಅಂತ ನಾವು ಹೇಳಿದ್ವಿ. ನಾವು ಕೆಟ್ಟ ಆಲೋಚನೆ ಮಾಡಂಗಿಲ್ಲಪ್ಪ ಅಂತೇಳಿ ಹೇಳ್ತೀವಿ. ಕೆಟ್ಟ ಆಲೋಚನೆ ಅಂದ್ರೆ ಏನು, ಒಳ್ಳೆ ಆಲೋಚನೆ ಅಂದ್ರೆ ಏನು? ಸುಮ್ಮನೆ ಒಂದು ಸಣ್ಣ ಉದಾಹರಣೆ ನಮ್ಮ ಮನೆಗಳೊಳಗೆ ನಡೆಯಂತವು ನಾನು ಹೇಳ್ತೀನಿ. ಕಣ್ಣು ಮುಚ್ಕೊಂಡು ಕುಂದಿರ್ತೀವಿ ಹಿಂಗೆಲ್ಲ ಸತ್ಸಂಗ ಹಿಂಗೆ ಬಂದು, ಹಿಂಗೆ ಯಜಮಾನ್ರು ನಮ್ಮಮ್ಮ, ನೀನು ನಮ್ಮಮ್ಮ, ಹಿಂಗೆ ನಮ್ಮಮ್ಮಂದ ಹೇಳ್ಬಿಡ್ತೀನಿ ಉದಾಹರಣೆ. ನಮ್ಮಮ್ಮ ಬಂದು ಹಿಂಗೆ ಕುಂತಿರ್ತಾಳೆ ಧ್ಯಾನ ಮಾಡಕ್ಕೆ.
ಕಣ್ಣು ಮುಚ್ಕೊಂಡು ಹಿಂಗೆ ಕುಂತಿರ್ತೀವಿ. ಕಾಮನ್ ಆಗಿ ಎಲ್ಲರ ಮನ್ಯಾಗ ಸಮಸ್ಯೆ ಇರ್ತಾವೆ. ಮತ್ತು ನನ್ನ ಹೆಂಡ್ತಿ ಸ್ವಲ್ಪ ಲೇಟೆಸ್ಟ್ ಅಲ್ಲ, ಈಗ ಸ್ವಲ್ಪ ರೊಟ್ಟಿ ಗಿಟ್ಟಿ ಮಾಡೋದಂದ್ರೆ ನನ್ನ ಹೆಂಡ್ತಿಗೆ ಸ್ವಲ್ಪ ಇರಿಟೇಟ್ ಇರುತ್ತೆ. ನಮ್ಮಮ್ಮಗೆ ದಿವಸ ರೊಟ್ಟಿ ತಿಂದು ರೂಢ. ಕೆಟ್ಟ ಆಲೋಚನೆ ಅಂದ್ರೆ ಏನಂತ ಹೇಳ್ತಾನೆ ಅಷ್ಟೇ. ನಾವು ಕೆಟ್ಟ ಆಲೋಚನೆ ಮಾಡಂಗಿಲ್ಲ ಅಂತ ಸುಮ್ಮನೆ ಉದಾಹರಣೆ, ಸಣ್ಣ ಉದಾಹರಣೆ ಕೊಡ್ತು ನಾನು. ಹಿಂಗೆ ಕಣ್ಣು ಮುಚ್ಕೊಂಡು ಕುಂದಿರ್ತೀವಿ. ಕಣ್ಣು ಮುಚ್ಕೊಂಡು ಕುಂತು ನನ್ನ ಸೊಸೆ ಒಂದೆರಡು ರೊಟ್ಟಿ ಮಾಡಿಕೊಡಂದ್ರೆ ಎಷ್ಟು ದಿಮಾಕ್ ಮಾಡ್ತಾಳ ಏನು. ಇವನು ಮಗ ಮ್ಯಾಕ್ ಏರಿಸಿಬಿಟ್ಟನ, ಅವೇ ಬರೋದು ಅವಾಗ ಆಲೋಚನೆ. ಮಗ ಮ್ಯಾಕ್ ಏರಿಸಿಬಿಟ್ಟನ, ನನ್ನ ಮಾತೆ ಕೇಳೋಳು. ನಾನು ರೊಟ್ಟಿ ಮಾಡಿಕೊಡಂದ್ರೆ ಬಾಬಾ ನನಗೆ ಮಾಡಿಕೊಡಂಗಿಲ್ಲ, ಇದ್ದದ್ದು ಊಟ ಮಾಡು ಅಂತಾಳ. ಅದನ್ನ ಯೋಚನೆ ಮಾಡ್ತೀವಿ. ಆಮೇಲೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಅವ್ರ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರ ಮೇಲೆ ಭಾಳ ಪ್ರೀತಿ. ಅವ್ರನ್ನ ಇನ್ನೊಂದು ಊರಿಗೆ ಕೊಟ್ಟಿರ್ತಾರಲ್ಲ, ಅಲ್ಲಿ ಅವ್ರ ಅಳಿಯ ಸ್ವಲ್ಪ ಕಿರಿಕಿರಿ ಮಾಡ್ತಿರ್ತಾನೆ. ನನ್ನಂತ ಅಳಿ ಇರ್ತಾನೆ, ಅವರಿಗೆ ಕಿರಿಕಿರಿ ಮಾಡ್ತಿರ್ತಾನೆ. ಕಣ್ಣು ಮುಚ್ಚಿಕೊಂಡ ಮಗಳು ನೆನಪಾಗಿ ಬಿಡ್ತಾಳೆ ಆಟೋಮೆಟಿಕ್ ಆಗಿ. ನನ್ನ ಮಗಳು ರಾಣಿ ಇದ್ದಂಗೆ ಇರ್ಬೇಕು. ಅವನು ಅಳಿ ಎಂಬನು ಸಾಕಾಗಿಬಿಡೋದು ದಿವಸ. ಅವನಿಗೆ ಕೈಯನ್ನ ಕಾಲನ್ನು ಮುರಿಯೋದು ನೋಡಪ್ಪ, ಎಷ್ಟು ಕಿರಿಕಿರಿ ಕೊಡ್ತಾನ ನನ್ನ ಮಗಳಿಗೆ. ದಿಸ್ ಈಸ್ ಕಾಮನ್ ಥಿಂಗ್. ನಾವು ಇದನ್ನ ಕೆಟ್ಟ ಆಲೋಚನೆ ಅನ್ನಂಗಿಲ್ಲ. ಬೇಸ್ ಕುಂತ್ಬಿಡ್ತು, 1 ತಾಸು 2 ತಾಸು ಹಿಂಗೆ ಕುಂತ್ಬಿಡ್ತು. 2 ತಾಸು ಭಾರಿ ಧ್ಯಾನ ಆಗಿಬಿಡುತ್ತೆ. ಅವತ್ತು ಮಸ್ತ್ ಧ್ಯಾನ ಆಗಿಬಿಡ್ತೈತೆ. ಧ್ಯಾನ ಆಗತ್ತ ಹಿಂಗೆ ಕಣ್ಣು ತೆಗಿತೀವಿ. ಹಿಂಗೆ ಇಂಥ ಗುರುಗಳು ಬರ್ತಾರ, ಬಂದು ಏನಾಯ್ತು ಭಾರಿ ಜುಮ್ ಅಂತ್ರಿ, ಎಲ್ಲ ಭಾರಿ ಹಂಗಾಯ್ತು ಹಿಂಗಾಯ್ತು ಅಂದ್ಬಿಡ್ತು. ಅಂದು ಮನೆಗೆ ಹೋಗ್ತೀವಿ. ಮನೆಗೆ ಹೋಗತ್ತಡ ಮತ್ತೆ ಹೊಟ್ಟೆ ಹಸ್ಬಿಟ್ಟಿರ್ತು. ಬೇಸ್ 2 ತಾಸು ಧ್ಯಾನ ಮಾಡಿದಾಗ, ಅಲ್ಲಮ್ಮ 1-2 ರೊಟ್ಟಿ ಬಿಸಿ ರೊಟ್ಟಿಯನ್ನು ಮಾಡಮ್ಮ ಅಂತೇಳಿ ಹೇಳ್ತು. ಇಲ್ರಿ ನನ್ನ ಕೈಲಿ ರೊಟ್ಟಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಅನ್ನ ಬೇಳೆ ಮಾಡೀನಿ, ಬೇಕಿದ್ರು ಉಣೋ ಇಲ್ಲದ್ರಿಲ್ಲ ಅಂತಂದು ಸೊಸೆ ಅಂದ್ಬಿಡ್ತಾವೆ. ಸೊ ನಿಮ್ಮ ಯಾವ ಧ್ಯಾನಪ್ಪ ಇದು, ಅವ್ರು ಹಂಗೆ ಹೇಳ್ತಾರೆ. ಹೋಗಿ ನೋಡಿದ್ರೆ ನೇತಿ 2 ರೊಟ್ಟಿ ಮಾಡಿ ಕೊಡೋಳು ನನ್ನ ಸೊಸೆ. ಈಗ ನಾನು ಕಣ್ಣು ಮುಚ್ಕೊಂಡು ಕುತ್ಕೊಂಡ ಇದು ಆಲೋಚನೆ ಬಂತು ನೋಡು, ನನ್ನ ಸೊಸೆ ಹಿಂಗೆ ಅಂತಾಳ ಅಂತ ಅನ್ಕೊಂಡೆ, ಹಿಂಗೆ ಅಂದ್ಲೋಡು ನನ್ನ ಸೊಸೆ ಅಂತ ಅದು ಬರ್ತದೆ. ಆಟೋಮೆಟಿಕ್ ಹೋಗಿ ಇರ್ಲಿ ಬಿಡೋ ಹೋಲ್ ಇದ್ದು ದುಮ್ಮನ್ ಅಂತ ಹೋಗಿ ಮಕ್ಕ ತೊಳ್ಕೊಂಡು ಹಿಂಗೆ ಕುಂತಾಗ ಫೋನ್ ರಿಂಗ್ ಆತೈತೆ. ಫೋನ್ ರಿಂಗ್ ಆಗಿ ಹಿಂಗೆ ಎತ್ತಿದ್ನೆ. ಆ ಕಡೆಯಿಂದ ಮಗಳು ಫೋನ್ ಮಾಡಿರ್ತಾಳೆ. ಅಮ್ಮ ಅಂತ. ಏನಮ್ಮ, ಈಗ ನಾನು ಅಲ್ಲಿ ಇವ್ರ ಮನ್ಯಾಗ ಧ್ಯಾನ ಇತ್ತು ಹೋಗಿದ್ದೆ, ನಿಂದ ನೆನ್ಸಣ್ಣಮ್ಮ. ಅವನು ಅಳಿಯ ಅವ್ನು ಸಾಕಾಗ್ಬಿಡತ್ತಲ್ಲ ನಿನಗೆ ಕಿರಿಕಿರಿ. ಹಂಗೆ ಹೂನಮ್ಮ ಸಾಕಾಗ್ಬಿಡತ್ತೆ. ಈಗ ಅಂಗಡಿಲಿಂದ ಬರಕತ್ತಿದ್ನಮ್ಮ, ಯಾವನ ಬಂದು ಗಾಡಿ ಗುದ್ದಿಬಿಟ್ಟನಂತೆ, ಕಾಲು ಮುರಿದೋಗ್ಬಿಟ್ಟತ್ತಮ್ಮ ಅಂತ. ದಿಸ್ ಈಸ್ ನಾಟ್ ಎ ಜೋಕ್, ದಿಸ್ ಈಸ್ ರಿಯಲ್. ಧ್ಯಾನ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನಾವು ಪಾಸಿಟಿವ್ ಆಗಿರೋದು ಅಷ್ಟೇ ಇಂಪಾರ್ಟೆಂಟ್. ನೋಡ್ರಿ, ಊಟ ಮಾಡಲಾರದೆ ನಾವು ಸುಮ್ಮನೆ ಕುಂತೀವಿ ಅಂತೇಳ್ರಿ, 2 ತಾಸು 3 ತಾಸು ಕುಂತ ಮೇಲೆ ಮತ್ತೆ ಊಟ ಮಾಡೋಕೆ ಊಟ ಹೋಗುತ್ತಾ? ಹೋಗಲ್ಲ, ಹೌದಾ? ಅದೇ ಎದ್ದು ನಾವು ಅಡ್ಡಾಡಿ ನಾವು ಕೆಲಸ ಮಾಡಿ ಬಂದ್ರೆ ಏನಾಗುತ್ತೆ, ಮತ್ತೆ ನಮಗೆ ಹೊಟ್ಟೆ ಹಸಿವಾಗುತ್ತೆ, ಹೌದಾ? ಏನಾಗುತ್ತೆ ಅವಾಗ? ಊಟ ಮಾಡಿರೋಂಥ ಊಟ ಏನಾಗುತ್ತೆ, ಕರಿಗೆ ಹೋಗುತ್ತೆ. ಹಂಗೆ ಧ್ಯಾನ ಮಾಡಿದಾಗ ಏನಾಗತ್ತಂದ್ರೆ ಮೈ ಜುಮ್ ಅಂತೂ ಭಾಳ ಆರಾಮಾಯ್ತು ಅಂತ ಅಂತವಲ್ಲ, ಆ ಶಕ್ತಿ ಎಲ್ಲ ನಮ್ಮ ಜೊತೆಗಿರ್ತದೆ. ಆ ಶಕ್ತಿ ನಮ್ಮ ಜೊತೆಗೆ ಇರುತ್ತಲ್ಲ, ಆ ಶಕ್ತಿ ಮತ್ತೆ ಯಾಕಡೆ ಹೋಗುತ್ತೆ? ಆ ಶಕ್ತಿ ಯಾಕಡೆ ಹೋಗುತ್ತೆ? ಮತ್ತೆ ಅದು ಏನು ಮಾಡುತ್ತೆ ಕೆಲಸ? ನಾವು ಕೆಟ್ಟ ಆಲೋಚನೆ ಏನು ಮಾಡ್ತೀವಲ್ಲ, ಆ ಕೆಟ್ಟ ಆಲೋಚನೆಗಳು ಆ ಶಕ್ತಿಯನ್ನು ತಿಂತಾವೆ. ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಶಕ್ತಿ ಮತ್ತೆ ಕಡಿಮೆ ಆಗುತ್ತೆ. ಮತ್ತೆ ಬಂದು ನಾಳೆಗೆ ಬಂದು ಮತ್ತೆ ಧ್ಯಾನ ಮಾಡುತ್ತೆ. ಅದನ್ನೇ ನೀವು ಚಾಲೆಂಜ್ ಮಾಡ್ತೀನಿ ನಿಮಗೆ ಬೇಕಾದರೆ. ಹಂಗೆ ಕಣ್ಣು ಮುಚ್ಕೊಂಡು ಕುಂದ್ರೆ ಹಂಗೆ ಬಂದು ಹಿಂಗೆ ಕಣ್ಣು ಮುಚ್ಕೊಂಡು ಕುಂತು ನಮ್ಮ ಸೊಸೆ ಏನು ಮಾಡ್ತಿರ್ತಾಳೆ ಅಂದರೆ ಊಟಕ್ಕೆ ನೀಡೋದಲ್ಲ, ಗಂಗಾಳ ಸತಿ ಕೊಡ್ತಿರೋದಲ್ಲ ನಮಗೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂತು ನನ್ನ ಸೊಸೆ ನನ್ನ ಮಗ ನನ್ನ ಭಾಳ ರಾಣಿಯಂಗೆ ನೋಡ್ಕೊಂಬಕತ್ಯಾರ. ಅವ್ರು ಏನು ಮಾಡ್ತಿರೋದಲ್ಲ, ಮಾತು ಸತಿಗೆ ಆಡಿಸ್ತಿರೋದಲ್ಲ ನಮ್ಮ. ಸುಮ್ಮನೆ ಕುಂತ್ಕೊಂಡು ನನ್ನ ಮಗ ನನ್ನ ಸೊಸೆ ಏನಿಲ್ಲ ಭಾಳ ನಾನು ಚೆನ್ನಾಗಿ ನೋಡ್ಕೊಂತಾರೆ. ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ. ನಾವೆಲ್ಲರೂ ಚೆನ್ನಾಗಿರ್ತೀವಿ. ನನಗೆ ಈಗ ರೊಟ್ಟಿ ಬೇಕಂತ ನನ್ನ ಹೆಂಡತಿ ನನ್ನ ಸೊಸೆ ನನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಾಳೆ. ನಾನು ಕೇಳಿದ್ದು ಎಲ್ಲ ಮಾಡಿಕೊಡ್ತಾಳೆ. ನಾವೆಲ್ಲರೂ ಸಮೃದ್ಧಿಯಿಂದ ಇದ್ದೀವಿ. ಅಲ್ಲಿ ನನ್ನ ಮಗಳು ನನ್ನ ಅಳಿಯ ದಿವಸ ಇದ್ದಾರೆ. ಆದರೂ ಅವ್ರು ಬಿಟ್ಟು ಎಲ್ಲ ಮರ್ತು ಎಲ್ಲ ಚೆನ್ನಾಗಿರ್ತಾರೆ. ಅವ್ರು ಬಂದು ಬೇಸ್ ಚೆನ್ನಾಗಿ ಬಂದು ಮಾತಾಡಿಸಿ ಹೋಗ್ತಾರೆ. ನಾಳೆಗೆ ಬ್ರೆಡ್ ಬಿಸ್ಕೆಟ್ ಹೂವು ಹಣ್ಣು ಎಲ್ಲ ತಗೊಂಡ್ಬರ್ತಾರ ಅಂತ ಅಂದ್ಕೊಂಡು ನೀವು ಧ್ಯಾನ ಮಾಡಿರಿ. ದಿವಸ ಅವ್ರು ಬಂದು ಮಾತಾಡಿಸಲ್ಲ ಅಂದರೆ ಚಾಲೆಂಜ್ ಮಾಡ್ತಾರೆ. ಧ್ಯಾನ ಮಾಡಿದರೆ ಇದು ಪ್ರತಿಯೊಬ್ಬರಿಗೂ ನಡೆಯಂತಂದಿರು. ನಾವು ಕಣ್ಣು ಮುಚ್ಕೊಂಡು ನಾವು ಗಂಡ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳು ಹೇಳಿದ್ನೆಲ್ಲ, ಗೌಡ ಏನಪ್ಪ ಬರೀ ನೀನು ಹೆಣ್ಮಕ್ಳು ಹೇಳಿಬಿಟ್ಟು ಹೆಂಗೆ ನಮ್ಮನೇನು ಬದುಕು ಜಗಳ ಹಚ್ಬೇಕಂತ ಮಾಡಿ ಮನ್ಯಾಗ ಅಂತ ಅನ್ಕೋಬೋದು. ಗಂಡ್ಮಕ್ಳು ನಾವು ಹಿಂಗೆ ಕುಂದಿರ್ತು, ನಮಗೆ ಬೇರೆ ಏನಿರಂಗಿಲ್ಲ ಟೆನ್ಷನ್. ಸಾಲ ಇಸ್ಕೊಂಡಿರ್ತಾವಲ್ಲ, ಸಾಲಗಾರ ಕಿರಿಕಿರಿ ಇಲ್ಲ, ಏನಿದೆ ಅದನ್ನ ತಗೊಂಬ ಇದನ್ನ ತಗೊಂಬ ಅಂದಿರ್ತಾಳ. ಹುಡುಗರು ಸಾಲಿ ಫೀಸ್ ಕಟ್ಟೋದಿರ್ತೈತೆ. ಇಲ್ಲ ಯಾವನಿಗೆ ಏನೋ ಅಲ್ಲಿಗೆ ಬರ್ತೀನಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿಬಿಟ್ಟಿರ್ತೀವಿ.
ಹಿಂಗೆ ಕಣ್ಣು ಮುಚ್ಕೊಂಡು ಕುಂದಿರ್ತೀವಿ. ಕಣ್ಣು ಮುಚ್ಕೊಂಡು ಕುಂತು ಅಪ್ಪೋ ಹನುಮಂತರಾವ್ ಸರ್ ತಕ್ಕ ಒಳ್ಳೆ ಟೈಸ್ ಸಿಗ್ಬಿಟ್ಟಿನಪ್ಪ, ಏನು ಕಿರಿಕಿರಿ ಕೊಡ್ತಾನೋ ಮಾರಾಯ. ಮೊನ್ನೆನ ಬಡ್ಡಿ ಕಟ್ಟಿನಿ, ರೊಕ್ಕ ಕೊಡು ಅಂತ ಗಂಟು ಬಿದ್ದುಬಿಟ್ಟಾನ. ನನ್ನ ತಕ್ಕ ನೋಡಿದ್ರೆ ರೊಕ್ಕ ಇಲ್ಲ, ಏನಿಲ್ಲ, ಸಾಕಾಗಿಬಿಡತ್ತಪ್ಪ. ಶಾಲೆ ಫೀಸ್ ಅವು ಯಾವ ಮಕ್ಕಳು ಒಳ್ಳೆಟ ನಾನು ಆ ಶಾಲೆಗೆ ಹಚ್ಚಿಬಿಟ್ಟಿನಿ, ಅವನು ಫೀಸ್ ಕಟ್ಟು ಅಂತ ಗಂಟು ಬಿದ್ದುಬಿಟ್ಟವಪ್ಪ. ಕಣ್ಣು ಮುಚ್ಕೊಂಡು ಕುಂತಿರ್ತು, ಧ್ಯಾನ ಮಾಡ್ತಿರ್ತು, ಇವನೇ ಆಲೋಚನೆ ಮಾಡ್ತಾನೆ. ಹಿಂಗೆ ಕಣ್ಣು ತೆಗಿತೀವಲ್ಲ, ಹನುಮಂತರಾವ್ ಸರ್ ಮುಂದೆ ಬಂದು ನಿಂತಿರ್ತಾನೆ. ಏ ಗೌಡ, ಅವ್ರ ರೊಕ್ಕ ಬಡ್ಡಿ ಗಂಟೆ ಕಟ್ಬೇಕಪ್ಪ ನನಗೆ. ಯಾಕಂದ್ರೆ ನಾನು ಧ್ಯಾನಕ್ಕೆ ಕುಂತಾಗ ಅದನ್ನೇ ಆಲೋಚನೆ ಮಾಡಿರ್ತೀನಿ. ನಾನು ಅವ್ರಿಗೆ ರೊಕ್ಕನೇ ಬೇಕಾಗಿರಂಗಿಲ್ಲ, ನಾನು ನೋಡತ್ತಾಳ ಅವ್ರಿಗೆ ಹಂಗೆ ಸಿಟ್ಟು ಬರ್ತದೆ. ಯಾಕಂದ್ರೆ ನಾನು ಮಾಡಿರೋ ಆಲೋಚನೆ ಹಂಗಿರ್ತದೆ ನೋಡ್ರಿ. ಇದನ್ನ ಯಾಕೆ ಇದು ಜೋಕಲ್ಲ, ಇದನ್ನೆಲ್ಲ ನನ್ನ ಲೈಫ್ನಾಗ ಧ್ಯಾನದ ಜೊತೆಗೆ ಆಟ ಆಡೀನಿ. ನಾನೆಲ್ಲ ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸೀನಿ ನಾನು ನೋಡ್ರಿ. ಹಿಂಗೆ ಕಣ್ಣು ಮುಚ್ಕೊಂಡು ಕುಂತು, ಇಲ್ಲ ಹನುಮಂತರಾವ್ ಸರಿಗೆ ನಾನು ಕೊಡ್ಬೇಕು, ದೇವರೇ ಎಲ್ಲಿಂದನ ಕೊಡಪ್ಪ, ಯಾವುದನ್ನ ಕೆಲಸದ ನಿಯತ್ತಿಂದ ದುಡ್ದು ಅವ್ರಿಗೆ ನಾನು ಮುಟ್ಸ್ಬೇಕು, ಅವ್ರಿಗೆ ಮೋಸ ಮಾಡಬಾರ್ದು, ಹೆಂಗನ ಮಾಡಿ ಸರ್ ನಮಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡ್ರಿ, ನಾನು ನಿಮ್ಗೆ ಎಲ್ಲಿ ಇದು ಮಾಡಲ್ಲ, ನಾನು ಮುಟ್ಸ್ತೀನಿ ಅಂತ ಇಂಥ ಆಲೋಚನೆಗಳನ್ನ ಇಟ್ಕೊಂಡು, ಇಲ್ಲ ಸ್ಕೂಲ್ ಫೀಸ್ ಕಟ್ಬೇಕು, ನಾಳೆ ಹೋಗಿ ಕಟ್ತೀನಿ, ಯಾವುದಾದ್ರೂ ಬರ್ತಾ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕಂತ ಹಿಂಗೆ ಒಳ್ಳೆ ಆಲೋಚನೆ ನಾವು ಮಾಡಿದೀವಿ ಅಂದರೆ ಹನುಮಂತರಾವ್ ಸರ್ ಬಂದು ಎದುರಿಗೆ ನಿಂತಿರ್ತಾನೆ. ಸರ ಗೌಡ ಏನು ಚಿಂತೆ ಮಾಡ್ಬೇಡ, ಆರಾಮ್ ನೀನು ಬೇಸಾಗಪ್ಪ, ಬೇಸಾಗಿ ಕೊಡು, ಎಲ್ಲಿಗೆ ಹೋಗ್ಲಿ, ಇವತ್ತಿಲ್ಲ ನಾಳೆನೋ ಕೊಡು, ಆದ್ರೆ ಇದು ಮಾಡ್ಬೇಡ, ಕೊಡಪ್ಪ ಅಷ್ಟೇ. ಇದು ಆ ಶಕ್ತಿ ಏನು ಮಾಡುತ್ತಂದ್ರೆ, ನಾವು ಮಾಡಿರೋಂಥ ಆಲೋಚನೆಗಳು ಅವ್ರಿಗೋಗಿ ಕನೆಕ್ಷನ್ ಮಾಡಿ ಅವ್ರನ್ನ ಚೇಂಜ್ ಮಾಡುತ್ತೆ. ದಿಸ್ ಈಸ್ ಮಿರಾಕಲ್ ಧ್ಯಾನದಲ್ಲಿ. ಇನ್ನೂ ಭಾಳಷ್ಟು ಅದಾವ ಮತ್ತೆ, ಯಾಕಂದ್ರೆ ಪಾಪ 9 ಗಂಟೆ ಆಯ್ತು. ಇನ್ನೂ ಅದ್ಭುತಗಳು ಇದಾವ. ಧ್ಯಾನ ಮಾಡೋಣ, ಒಂದೇ ನಿಮಿಷ.